ಸ್ವಲ್ಪ ಸಮಯ ದೇವರ ವಾಕ್ಯದ ಕಡೆಗೆ, ದೇವರ ಆಲೋಚನೆ ಕಡೆ ಹೋಗಿ ಇಷ್ಟಪಡ್ತೀನಿ. ದೇವರು ಕೊಟ್ಟಂಥ ಆಲೋಚನೆ, ದೇವರು ಕೊಟ್ಟಿರೋ ವಾಗ್ದಾನ, ದೇವರು ಕೊಟ್ಟಿರುವಂಥ ಒಂದು ದೈವೋಕ್ತಿಯ ಕಡೆಗೆ ನಾವೆಲ್ಲರೂ ಹೋಗ್ಲಿಕ್ಕಾಗಿ ಸಿದ್ಧವಾಗೋಣ. ಎಲ್ಲರೂ ಪ್ರಾರ್ಥನೆಯೊಂದಿಗೆ ಕೂತ್ಕೊಳ್ರಿ. ಕರ್ತನು ನಮ್ಮ ಮಧ್ಯದಲ್ಲಿ ಚಲಿಸಲಿ, ಕರ್ತನು ನಮ್ಮೊಟ್ಟಿಗೆ ಮಾತಾಡಲಿ, ಕರ್ತನು ನಮ್ಮಲ್ಲಿ ನಮ್ಮ ಕುಟುಂಬಗಳಲ್ಲಿ ಅದ್ಭುತಗಳನ್ನು ಮಾಡಲಿ. ಸುಮಾರು ಜನ ಬರಬೇಕಾಗಿದ್ದು ಇವತ್ತು ಬಂದಿಲ್ಲ, ಆದರೂ ನಾವು ಬಂದಿದ್ದೇವೆ. ಎಷ್ಟೋ ತಡೆಗಳು ಅಡ್ಡಿಗಳು ಇದ್ದರೂ ಕೂಡ, ಬರೋಕ್ಕಾಗದೆ ಇದ್ದರೂ ಕೂಡ ನಾವು ಬಂದಿದ್ದೇವೆ. ದೇವರು ದೊಡ್ಡ ಕಾರ್ಯಗಳು ಮಾಡ್ತಾನೆ, ದೇವರು ದೊಡ್ಡ ಅತಿಶಯಗಳನ್ನ ಇವತ್ತು ಮಾಡ್ತಾನೆ. ನಾವು ನಂಬಿಕೆ ಉಳ್ಳವರಾಗಿರೋಣ. ದೇವರು ಕಾರ್ಯ ಮಾಡಲಿ. ದೇವ್ರ ಸಮ್ಮುಖದಲ್ಲಿ ಕೂತು ಕೇಳುವಾಗ ಕರ್ತನ ಕೊಟ್ಟ ಆಲೋಚನೆ, ಆ ಆಲೋಚನೆ ಕಡೆಗೆ ನಾನು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ದೇವರು ಮಾತಾಡಿದಂಥ ಆಲೋಚನೆ, ನನ್ನ ಮಕ್ಕಳ ಮುಂದೆಗಡೆ ಇರುವಂಥ ತಡೆಯ ಗೋಡೆಗಳನ್ನು ಇವತ್ತು ನಾನು ಕೆಡುವುದಕ್ಕಾಗಿ, ಅದನ್ನು ಬೀಳಿಸುವುದಕ್ಕಾಗಿ, ಅದನ್ನು ಕೆಡುವುದಕ್ಕಾಗಿ, ಅದನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ನಾನು ಈ ಬಿಡುಗಡೆ ಕೂಟದಲ್ಲಿ ತೀರ್ಮಾನ ಮಾಡಿದ್ದೀನಿ ಎಂಬುದಾಗಿ ಹೇಳಿ, ಸೈನ್ಯಗಳ ಒಡೆಯನು ಆಲೋಚನೆಗಳನ್ನು ಕೊಟ್ಟು ಕಳಿಸಿದಾನ. ಓ ರಾಬಾ ಶಾಬಾದಡಗಾದಬ, ನಿನ್ನ ಮುಂದಗಡೆ ಇರುವಂತ ಅದು ಎಂತ ಗೋಡೆಯಾಗಿರಲಿ, ಈ ರಾತ್ರಿಯ ವೇಳೆಯಲ್ಲಿ ಯೇಸುವಿನ ನಾಮದಲ್ಲಿ ಅದು ಕೆಡವಲ್ಪಡಲಿ. ಹಲ್ಲೆಲೂಯಾ. ಓ ರಾಬಾ ಶಾಬಾದಡಗಾದಬು ರೇಖಾ ಮಾಮಾ, ನಿನ್ನ ಬೆಳವಣಿಗೆಗೆ, ನಿನ್ನ ಆಶೀರ್ವಾದಗಳಿಗೆ, ನೀನು ಎದ್ದೇಳುವುದಕ್ಕೆ, ನೀನು ಮುಂದೆ ಹಾದು ಹೋಗುವುದಕ್ಕೆ, ನೀನು ಮುಂದೆ ಬೆಳೆದು ಬರಲಿಕ್ಕೆ, ನೀನು ಮುಂದೆ ಒಳ್ಳೆಯದು ಕಾಣದೇ ಇರುವುದಕ್ಕೆ ತಡೆಯಾಗಿರುವಂಥ ಗೋಡೆಗಳು ಇವತ್ತು ದೇವದೂತನ ಸಹಾಯದೊಂದಿಗೂ, ದೇವರ ವಚನದ ಸಹಾಯದೊಂದಿಗೂ, ದೇವರ ಬಲದ ಸಹಾಯದೊಂದಿಗೂ, ದೇವರ ಮಹಿಮೆಯ ಸಹಾಯದೊಂದಿಗೂ, ದೇವರ ಆತ್ಮನ ಸಹಾಯದೊಂದಿಗೂ, ದೇವರ ಕೃಪೆಯ ಸಹಾಯದೊಂದಿಗೂ ಆ ಗೋಡೆ ಯೇಸುವಿನ ನಾಮದಲ್ಲಿ ನಿಮ್ಮ ಮುಂದಗಡೆ ಉರುಳಿಸಲ್ಪಡಲಿ, ನಿಮ್ಮ ಮುಂದಗಡೆ ಅದು ಕೆಡವಲ್ಪಡಲಿ, ನಿಮ್ಮ ಮುಂದಗಡೆ ಅದು ಒಡೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಿಡುಗಡೆ ಬೇಕಂತ ಜನ ಬಂದಿದ್ದೀರಾ? ಏನೋ ಬರ್ಬೇಕಲ್ಲ ಅಂತೇಳಿ ಜನ ಬಂದಿದ್ದೀರಾ? ನೀನು ಒಪ್ಪಿಸ್ಕೊಟ್ರೆ ದೇವ್ರ ವಾಕ್ಯ ಒಪ್ಪಿಸ್ಕೊಟ್ಟು ಕಾರ್ಯ ಮಾಡೋದು. ನೀನೇ ಒಳ್ಳೆ ದಡ್ಡನ ಥರ ದಡ್ಡಿ ಥರ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಏನು, ನಮಗೆ ದಾಹ ಇರಬೇಕು. ಬಿಡುಗಡೆ ಕೂಟ ಅಂತ ಹೇಳುವಾಗ ಮನೆಯಲ್ಲೇ ಇವತ್ತು ಬಿಡುಗಡೆ ಕೂಟ, ಬಿಡುಗಡೆಗಳು ನಡೀಬೇಕು, ಬಿಡುಗಡೆ ಆಗಬೇಕು. ಅದೇ ಬಿಡುಗಡೆ ಕೂಟ ಇವತ್ತು ಏನೋ ಬಿಡುಗಡೆಗಳು ಭಯಂಕರವಾಗಿ ನಡೆಯುತ್ತೆ. ನಮ್ಮ ಮನೆಯಲ್ಲೇ ದಾಹದಿಂದ ಬರಬೇಕು. ದೇವ್ರು ಇವತ್ತು ಏನು ಬಿಡುಗಡೆ ಮಾಡ್ತಾನೆ ನನ್ನ ಜೀವಿತದಲ್ಲಿ, ದೇವ್ರು ಏನು ಅದ್ಭುತಗಳು ಮಾಡ್ತಾನೆ ನನ್ನ ಜೀವಿತದಲ್ಲಿ ಅಂತೇಳಿ ಆತೋದಿಂದ ಬಂದ್ರೆ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ. ಎಲೆ ಬಾಯ ಆಡಿದ ಸಕಲ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಹಲ್ಲೆಲೂಯಾ. ಬಾಯಾರಿದವರು ದೇವರ ಸನ್ನಿಧಾನಕ್ಕೆ ಬರುವಾಗ ಆ ದಾಹ ದೇವರು ತೀರಿಸ್ತಾರೆ. ಬಾಯಾರಿದ ಜಿಂಕೆ ನೀರಿಗೆ ಹೇಗೆ ತವಕ ಪಡ್ತದೋ ಹಾಗೆ ಕರ್ತನ ಸಮ್ಮುಖದಲ್ಲಿ ಬರುವಾಗ ತವಕದೊಂದಿಗೆ ಬರಬೇಕು. ಆವಾಗ ನಾನು ಹೇಳೋ ವಚನ ನಿಮಗೆ ಬೇಕನ್ಸುತ್ತೆ, ದೇವ್ರು ನನಗೆ ಕೊಡೋ ಆಲೋಚನೆ ನಿಮಗೆ ಬೇಕನ್ಸುತ್ತೆ. ಅದು ನೀನು ಸ್ವೀಕಾರ ಮಾಡುವಾಗ ಆ ಆಲೋಚನೆ, ವಾಕ್ಯ ನಿನ್ನ ಒಳಗಡೆ ಅದ್ಭುತಗಳು ನಡೆಸುತ್ತೆ. ಅಷ್ಟೇ, ಸಿಂಪಲ್ ಮ್ಯಾಟ್ರು. ಹಲ್ಲೆಲೂಯಾ. ದೇವ್ರು ಮಾತಾಡೋ ಅನುಭವ ನಿಮಗಾದರೆ, ದೇವರು ಮಾತಾಡೋ ಅನುಭವ ನಿಮಗಾದರೆ, ದೇವರ ಸಾನ್ನಿಧ್ಯ ನಿಮ್ಮ ಮೇಲೆ ಇಳಿದು ಬರುವ ಅನುಭವ ನಿಮಗಾದರೆ, ಸೇವಕನ ಹೇಳೋ ಅವಶ್ಯಕತೆನೇ ಇಲ್ಲ. ನೀವು ಚಪ್ಪಾಳೆ ಹೊಡಿರಿ, ಬಾಯಿ ತೆಗೀರಿ, ಚಪ್ಪಾಳೆ ಹೊಡಿರಿ ಅಂತ. ಹಲ್ಲೆಲೂಯಾ. ಕೆಲ ಜನರಿಗೆ ಅನ್ಯ ಭಾಷೆ ಮಾತಾಡೋಕ್ಕೆ ಬಾಯಿ ಬರಲ್ಲ. ಆ ಟೈಮಲ್ಲಿ ಮಾತ್ರ ಬಾಯಿ ಬಿದ್ದೋಗುತ್ತೆ, ಬೇರೆ ಟೈಮಲ್ಲಿ ಮಾತ್ರ ಬಾಯಿ ಎದ್ದು ಬರುತ್ತೆ ಮಾತಾಡೋಕ್ಕೆ. ಹಲ್ಲೆಲೂಯಾ. ದೇವರು ಅನ್ಯ ಭಾಷೆ ಕೊಟ್ಟಿದ್ದಾರೆ. ಅನ್ಯ ಭಾಷೆಗಳಲ್ಲಿ ಮಾತಾಡುವಾಗ ನಾವು ದೇವರೊಟ್ಟಿಗೆ ಮಾತಾಡ್ತೀವಿ, ಡೈರೆಕ್ಟಿಗೆ ನಾವು ದೇವರೊಟ್ಟಿಗೆ ಅನ್ಯ ಭಾಷೆಗಳಲ್ಲಿ ಮಾತಾಡ್ತೀವಿ.
ಎರಡನೇದಾಗಿ ಅನ್ಯ ಭಾಷೆ ನಮ್ಮ ಆತ್ಮಿಕ ಅಭಿವೃದ್ಧಿ ಉಂಟು ಮಾಡುವಂಥದ್ದಾಗಿರ್ತದೆ. ಅಲ್ಲೆಲೂಯ. ಏನು ಅನ್ಯ ಭಾಷೆ ಏನಕ್ಕೆ? ಒಂದು ದೇವರೊಟ್ಟಿಗೆ ನಾವು ಮಾತಾಡೋ ಭಾಷೆ ಅದು ಸೈತಾನಿಗೆ ಅರ್ಥ ಆಗಲ್ಲ, ಅದಕ್ಕೆ ದೇವರೊಟ್ಟಿಗೆ ಡೈರೆಕ್ಟಾಗಿ ನಾವು ಮಾತಾಡ್ತೀವಿ ಅನ್ಯ ಭಾಷೆಯಲ್ಲಿ. ಎರಡನೇದಾಗಿ ನಮ್ಮ ಆತ್ಮೀಕ ಅಭಿವೃದ್ಧಿಗೋಸ್ಕರವಾಗಿ, ಬೆಳವಣಿಗೆಗೋಸ್ಕರವಾಗಿ ಅನ್ಯ ಭಾಷೆ. ಅಲ್ಲೆಲೂಯ. ಕೆಲ ಜನರು ಅನ್ಯ ಭಾಷೆನೇ ಮಾತಾಡೋ ಶೋಧನಂ 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 ಶೋಧನಂ, ಏನು ಒಡೆ ಪಾಯಸ ಹಾಕೋದಲ್ಲಿ. ಅಲ್ಲೆಲೂಯ. ನೆಕ್ಸ್ಟ್ ಏನು ಮಾಡ್ತೀನಿ, ಯಾರು ಅನ್ಯ ಭಾಷೆಗಳು ಮಾತಾಡೋ ಡೈರೆಕ್ಟಾಗಿ ಬಂದು ಕಿವಿ ಹಂಗೆ ಇಡ್ತೀನಿ. ಅಂದರೆ ಅಭಿಷೇಕ ಹೊಂದಿದೇ ಇರೋರಲ್ಲ ಪಾಪ, ಹೊಂದಿದ್ರೆ ಏನು ಮಾಡೋಕ್ಕಾಗ್ತದೆ? ಮಾತಾಡೋಕ್ಕಾಗಲ್ಲ. ಈ ಕೆಲವೊಂದಿದೆ ಸೋಂಬೇರಿ, ಏನಾದ ವಾಕ್ಯ ಹೇಳ್ತದಲ್ಲ, ದೇವರ ಕಾರ್ಯದಲ್ಲಿ ಏನಾಗಿರ್ಬಾರ್ದಂತೆ. ಸುಮ್ಮನೆ ಏನೋ ಅಲಸಿಗರ ಇರ್ತಾರೆ ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ನೋಡ್ತೀನಿ, ಅನ್ಯ ಭಾಷೆ ಹೊಂದ್ಕೊಂಡು ಮಾತಾಡಿಲ್ಲ, ಬಂದು ಮೂಗಿಡ್ತೀನೋ ಜುಟ್ಟು ಹಾಕೊಂಡು ಹೇಳ್ತೀನಿ, ನನಗೆ ಗೊತ್ತಿಲ್ಲ. ಹುಷಾರಾಗಿರ್ಬೇಕು. ಅಲ್ಲೇಲೂಯ. ಸರಿ, ಕರ್ತನು ಕೊಟ್ಟಿರುವಂಥ ವಾಕ್ಯದ ಕಡೆಗೆ ನಾವು ಬರೋಣ. ಕರ್ತನು ಕೊಟ್ಟಿರುವಂಥ ಆಲೋಚನೆ ಕಡೆಗೆ ನಾವು ಬರೋಣ. ಯೆಹೋಶುವನ ಪುಸ್ತಕ 6ನೇ ಅಧ್ಯಾಯ 20ನೇ ವಚನ. ಬೇಗ ಓದಿ ಸಹಾಯ ಮಾಡ್ರಿ. ಕೂಡಲೇ ಜನರ ಆರ್ಭಟವು, ಕೊಂಬುಗಳ ಧ್ವನಿಯು ಉಂಟಾದವು. ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಪ್ರತಿಯೊಬ್ಬನು ನೆಟ್ಟಗೆ ಪಟ್ಟಣದಲ್ಲಿ ನುಗ್ಗಿ ಹೋದನು. ಹಲ್ಲೆಲೂಯ. ಅದು ಅವರಿಗೆ ಸ್ವಾಧೀನವಾಯಿತು. ಹಲ್ಲೆಲೂಯ. ಇಲ್ಲೇ ಇದ್ದೀರಾ? ದೇವರು ಸಮ್ಮುಖದಲ್ಲಿ ಕುತ್ಕೊಂಡು ನನ್ನ ದೇವ್ರನ್ನ ಕೇಳುವಾಗ ದೇವ್ರು ನನ್ನ ಮುಂದೆಗಡೆ ಒಂದು ಗೋಡೆ ತೋರಿಸಿದ್ರು. ನಾನು ಹೇಳಿದೆ, ಏನು ಸ್ವಾಮಿ ದೇವರ ಈ ಗೋಡೆ ಅಂದರೆ? ದೇವರು ಹೇಳಿದ್ದು, ಶತ್ರು ಹಾಕಿರುವಂಥ, ವೈರಿ ಹಾಕಿರುವಂಥ, ಅವನು ಹಾಕಿರುವಂಥ ಒಂದು ಕೋಟೆ, ಒಂದು ಬೇಲಿ, ಅವನು ಹಾಕಿರುವಂಥ ಒಂದು ಗೋಡೆ ಇದೆ. ಆ ಗೋಡೆಯನ್ನು ಇವತ್ತು ನಾನು ತೆಗೆದುಹಾಕ್ತೀನಿ ಅಂತ. ನಾನು ಹಾಗೆ ಪ್ರಾರ್ಥನೆ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟ ವಾಕ್ಯ ಪಟ್ಟಣ ದೇವರು ಕೊಟ್ಟರು. ಅದು ನಾನು ನಿಮ್ಮ ಮೊದಲು ತಗೊಂಡು ಬಂದಿದ್ದೀನಿ. ಹಲ್ಲೆಲೂಯ. ಜನರು ದೊಡ್ಡ ಮ್ಯಾಟ್ರ್ ನನ್ನ ದೇವ್ರಿಗಲ್ಲ. ಒಬ್ಬರಿದ್ರೂ ಕ್ರಿಯೆ ಮಾಡಕ್ ಬರುತ್ತೆ, ಇಬ್ಬರಿದ್ರೂ ಕ್ರಿಯೆ ಮಾಡಕ್ ಬರುತ್ತೆ, 3 ಜನ ಇದ್ರೂ ಕ್ರಿಯೆ ಮಾಡಕ್ ಬರುತ್ತೆ, 3,000 ಜನ ಇದ್ರು ಕೂಡ ಕ್ರಿಯೆ ಮಾಡಕ್ ಬರುತ್ತೆ, 3,00,000 ಜನ ಇದ್ರು ಕೂಡ ನನ್ನ ದೇವರಿಗೆ ಚಲಿಸ್ಲಿಕ್ಕೂ ಬರುತ್ತೆ, ಕ್ರಿಯೆ ಮಾಡ್ಲಿಕ್ಕೂ ಬರುತ್ತೆ, ಅದ್ಭುತ ಮಾಡ್ಲಿಕ್ಕೂ ಬರುತ್ತೆ. ಜನರು ದೊಡ್ಡ ಮ್ಯಾಟ್ರ್ ಅಲ್ಲ. ರಭ ಶಬಾದಡಗಾದಬ ಮಹಿಮೆ, ದೈವ ಶಕ್ತಿ, ದೇವರ ವಚನದ ಶಕ್ತಿ ಜ್ವಲಿಸಲಿ, ಜ್ವಲಿಸಲಿ, ಉರಿಲಿ. ರಾಬ ಶಾಬ ದಡಗಾದಬ ರಾಬ ಬಾಬ ಬಾಬ ಶಾಪಾತ ತಕತಬು ರಿಕಮಾನ. ಹಲ್ಲೆಲೂಯ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ದೇವರು ಒಂದು ಪಟ್ಟಣವನ್ನು ಹಿಡಿಬೇಕಾದ್ರೆ ಅವನ್ ತೀರ್ಮಾನ ಮಾಡಿದ್ರೆ 1000 ಜನ ಅವಶ್ಯಕತೆ ಇಲ್ಲ. ಹ್ಮ್ 300-400 ಜನನೂ ಬೇಕಾಗಿಲ್ಲ. ನನ್ನ ದೇವರು ತೀರ್ಮಾನ ಮಾಡಿ ಯಾರನ್ನಾದ್ರೂ ಒಬ್ಬನ ಹಿಡಿದ್ರೆ ಸಾಕು. ಹಲ್ಲೆಲೂಯ. 3,00,000 ಜನರನ್ನ ಸೆರೆಯಿಂದ, ಬಂಧನದಿಂದ, ಶಾಪದಿಂದ, ಗುಲಾಮತನದಿಂದ ಬಿಡಿಸ್ಕೊಂಡು ಬರ್ಲಿಕ್ಕೆ ನಮ್ಮ ದೇವರಿಗೆ 1000 ಗಟ್ಟಲೆ ಜನರು ಬೇಕಾಗಿರ್ಲಿಲ್ಲ. ಮೋಶೆ ಒಬ್ಬನ ಸಾಕಾಗಿತ್ತು. ಹಲ್ಲೆಲೂಯ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ದೇವರು ಗಿದ್ಯೋನನ್ನ ಸೇವೆಗಾಗಿ ಆರಿಸ್ಕೊಂಡು, ಗಿದ್ಯೋನಿಗೆ ದೇವ್ರು ಹೇಳ್ತಾರೆ,
ನನ್ನ ಜನರನ್ನ ಇಸ್ರಾಯೇಲರನ್ನ ಫಿಲಿಸ್ಟಿಯರಿಂದ, ಶತ್ರುಗಳಿಂದ ಬಿಡಿಸ್ಕೊಂಡು ಬರಲಿಕ್ಕೆ ನಾನು ನಿನ್ನನ್ನು ಆರಿಸ್ಕೊಂಡಿದ್ದೀನಿ, ನಾನು ನಿನ್ನ ಕಂಡುಕೊಂಡಿದ್ದೀನಿ. ಇದೆಲ್ಲ ಆದ್ಮೇಲೆ ಯಾರು ಸರಿಯಾಗಿರ್ಲಿಲ್ವೋ, ಯಾರು ವೈರ್ಯ ಪಾಲಾಗಿರ್ಲಿಲ್ವೋ ಅಂತ ಇಸ್ರಾಯೇಲ್ ಜನರನ್ನೆಲ್ಲ ಕೂಡಿಸುವಾಗ ಸುಮಾರು 1,00,000 ಜನ ಸೇರ್ತಾರೆ. ಆಗ ದೇವರು ಹೇಳ್ತಾರೆ, ಯಾರೆಲ್ಲ ಬಲಹೀನರಾಗಿದ್ದಾರೋ, ಬಳಲಿ ಹೋಗಿದ್ದಾರೋ, ಸಾಕಾಗಿ ಹೋಗಿದ್ದಾರೋ ಅವ್ರನ್ನೆಲ್ಲ ಸಪ್ರೇಟ್ ಮಾಡಿ, ಯಾರು ಬಲವುಳ್ಳವರಾಗಿದ್ದಾರೆ ಅವ್ರನ್ನೆಲ್ಲ ಸಪ್ರೇಟ್ ಮಾಡು ಅಂತ ದೇವರು ಹೇಳ್ತಾರೆ. ಆ ಟೈಮಲ್ಲಿ ಬಲಹೀನರನ್ನೆಲ್ಲ ತೆಗೆದುಹಾಕಿ ಬಲ ಇರುವಂಥವ್ರನ್ನ ಸಪ್ರೇಟ್ ಮಾಡುವಾಗ ಸುಮಾರು ಒಂದು 75,000 ಜನ ಆಗ್ತಾರೆ. ಯೆಹೋಶುವನಿಗೆ ಒಂದು ಧೈರ್ಯ, ಅಷ್ಟು ಜನ ತಾನೇ ಹೋಗಿದ್ದು, 75,000 ಜನ ಇದ್ದಾರೆ, ಈ 75,000 ಜನ ಜೊತೆಗೆ ನಾವು ನುಗ್ಗಿದ್ರೆ ಪಟ್ಟಣ ಏನಾಗಲ್ಲ ಅಂತ ಇವನು ಆಲೋಚನೆ ಮಾಡ್ದ. ಬಟ್ ದೇವ್ರ ಆಲೋಚನೆ ಅದಿರಲಿಲ್ಲ. ಆಮೇಲೆ ದೇವ್ರು ಹೇಳಿದ್ರು, ಗಿದ್ಯೋನನೇ, ಇಬ್ಬರುಗಳಿಗೆ ಹೇಳು, ಆ ಹಳ್ಳದಲ್ಲಿ ನೀರನ್ನು ನಾಯಿ ನೆಕ್ಕುವಂತೆ ನೆಕ್ಕ ಕೇಳು. ಹಲ್ಲೆಲೂಯ. ಇದನ್ನ ಕೇಳಿದ ತಕ್ಷಣನೇ ಇಸ್ರಾಯೇಲ್ ಜನರೆಲ್ಲ ಓಡೋಗಿ ಏನ್ ಮಾಡ್ರು, ಸೇಮ್ ನಾಯಿ ಹೇಗೆ ಬಗ್ಗಿ 4 ಕಾಲುಗಳಲ್ಲಿ ನೀರು ನೆಕ್ಕುತ್ತೋ ಸೇಮ್ ಅದೇ ತರ ಜನಗಳೆಲ್ಲ ಓಡೋಗಿ 2 ಕೈ ಮುಂದೆ 2 ಕಾಲು ಹಿಂದಗಡೆ ಮಾಮೂಲಿ ಹಾಕೊಂಡು ನಾಯಿ ತರ ಬಗ್ಬಿಡು ನೆಕ್ತಾ ಇದ್ದಾರೆ ಎಲ್ಲರೂ ಹೋಗಿ. ಅದರಲ್ಲಿ ಕೆಲವು ಜನರು ಮಾತ್ರ ಅವ್ರ ಕೈಗಳಲ್ಲಿ ನೀರು ತಗೊಂಡು ನಾಯಿ ನೆಕ್ದಂಗೆ ನೆಕ್ತಾ ಇದ್ದಾರೆ. ಹಲ್ಲೆಲೂಯ. ಆಗ ದೇವ್ರು ಹೇಳಿದ್ರು ಈ ಎಲ್ಲಾ ಜನರನ್ನ ರಿಜೆಕ್ಟ್ ಮಾಡು, ಈ ನೀರು ಕೈಯಲ್ಲಿ ತೆಗೆದುಕೊಂಡು ನಾಯಿ ಅಂತ ನೆಕ್ಕದ್ರಲ್ಲ ಆ ಜನರನ್ನ ಮಾತ್ರ ಕಲೆಕ್ಟ್ ಮಾಡ್ಕೋ ಅಂತ ದೇವ್ರು ಹೇಳಿದ್ರು. ಅವ್ರನ್ನೆಲ್ಲ ಕಲಿಸ್ಬಿಟ್ಟು ಇವ್ರನ್ನ ಕಲೆಕ್ಟ್ ಮಾಡಿದಾಗ ಇವ್ರ ಸಂಖ್ಯೆ ಎಷ್ಟಿತ್ತಪ್ಪ ಅಂದ್ರೆ ಬರೀ 300 ಜನ. ಹಲ್ಲೆಲೂಯ. 1,00,000 ಮೇಲಿರೋ ಜನರನ್ನ ಸಪ್ರೇಟ್ ಮಾಡುವಾಗ 75,000 78,000 ಜನ ಆಗಿ ಮಾಡಪಟ್ಟರು. ಆ 75,000 78,000 ಜನರಲ್ಲಿ ನೀರಿನ ವಿಷಯದಲ್ಲಿ ಡಿವೈಡ್ ಮಾಡುವಾಗ ಅದರಲ್ಲಿ ಎಲ್ಲ ಹೋಗಿ ಜಸ್ಟ್ 300 ಜನ ಮಾತ್ರ ಆದರು. ಹಲ್ಲೆಲೂಯ. ನಮ್ಮ ಸಭೆಯಲ್ಲಿ ಭಾನುವಾರ ಆದ್ರೆ ಜನಗಳು ತುಂಬಿ ತುಳುತ್ತಾರೆ, ಆದ್ರೆ ಇವತ್ತು ಇಲ್ಲಿ ಸ್ವಲ್ಪ ಜನ ಮಾತ್ರವೇ. ನೀವು ಸಾಕು ಶತ್ರುವಿನ ಪಟ್ಟಣಗಳನ್ನ ಕೆಡವಲಿಕ್ಕೆ, ವೈರಿಯ ಅಸ್ಥಿವಾರಗಳನ್ನ ಅಲ್ಲಾಡಿಸಲಿಕ್ಕೆ, ಶತ್ರುವಿನ ಬಲಕ್ಕೆ ವಿರೋಧವಾಗಿ ಯುದ್ಧ ಮಾಡಲಿಕ್ಕೆ ಇವಾಗ ಇಲ್ಲಿ ಸೇರಿ ಬಂದಿರುವಂತ ಇಷ್ಟು ಜನ ಸಾಕು. ಮಹಿಮೆ ಕೆಲಸ ಮಾಡಲಿ, ವಚನ ಕೆಲಸ ಮಾಡಲಿ. ರಾಬಾ ಬಾಬಾ 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 ಓ ರಾಬಾ ಬಾಬಾ 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 ರಬಾ 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 ಶಾಫಾ ದಾಡಾಗದಬೋ ರಾಬಾ ಬಾಬಾ 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 ಶಾಫಾ ಬಾಬಾ ಬಾಬಾ ದಾಡಾಗದಬೋ. ಹಲ್ಲೆಲೂಯ. ಹಲ್ಲೆಲೂಯ. ಎಷ್ಟು ಸಾವಿರ ಜನ ಬೇಕಾಗಿರಲಿಲ್ಲ ದೇವರಿಗೆ? 75,000 ಜನ ಬೇಕಾಗಿರಲಿಲ್ಲ, ಜಸ್ಟ್ 300 ಜನ ಸಾಕಾಗಿತ್ತು. ಆ 300 ಜನ ಇಟ್ಕೊಂಡು ಹೋಗಿ ಇಸ್ರಾಯೇಲ್ ಜನರನ್ನ ಎಲ್ಲರನ್ನ ಬಿಡಿಸ್ಕೊಂಡು ಬಂದ ಈ ಗಿದ್ಯೋನು. ಹಲ್ಲೆಲೂಯ. ಇಷ್ಟು ಜನರ ಮಧ್ಯದಲ್ಲಿ ಬಲವಾದ ಕಾರ್ಯಗಳನ್ನ ಇವತ್ತು ದೇವರು ಮಾಡಲಿ. ಎಷ್ಟು ಜನಗಳನ್ನು ಇಟ್ಟು ದೇವರು ಬಲವಾದ ಕ್ರಿಯೆ, ಅದ್ಭುತ ಅತಿಶಯಗಳನ್ನು ಇವತ್ತು ಈ ಆಲೋಚನೆಯ ಮುಂದಗಡೆ, ದೈವ ಸಾನ್ನಿಧ್ಯದ ಮುಂದಗಡೆ ದೇವ ನಾಮದಲ್ಲಿ ದೇವರು ನಡೆಸಲಿ. ಹಲ್ಲೆಲೂಯ. ಸರಿ, ದೇವರು ಮಾತಾಡಿದಂಥ ವಿಷಯದ ಕಡೆಗೆ ನಾವು ಓಡಿ ಬರೋಣ. ದೇವರು ಹೇಳಿದ್ರು, ಶತ್ರು ನನ್ನ ಮಕ್ಕಳ ಸುತ್ತಲೂ ಕೆಲವೊಂದು ಗೋಡೆಗಳನ್ನು ಹಾಕಿದ್ದಾನೆ, ಕೆಲವೊಂದು ಗೋಡೆಗಳನ್ನು ಕಟ್ಟಿದ್ದಾನೆ. ಲಿಮಿಟ್, ಆ ಲಿಮಿಟ್ ಪಾಸ್ ಆಗಬಾರ್ದು.
ಒಂದು ಹಂತ, ಆ ಹಂತವನ್ನು ಬಿಟ್ಟು ಮುಂದೆ ಹೋಗಬಾರ್ದು. ಒಂದು ಹಂತ, ಆ ಹಂತದ ಒಳಗೇನೆ ಇವರುಗಳು ಇರಬೇಕು. ಇವಾಗೇನ್ ಇವರಿದ್ದಾರೆ, ದುಡ್ಡಿನ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ, ಕೃಪೆಯ ವಿಷಯದಲ್ಲಿ, ಸೇವೆಯ ವಿಷಯದಲ್ಲಿ ಇಷ್ಟೇ ಇರಬೇಕು. ಇದನ್ನು ದಾಟಿ ಹೋಗಬಾರ್ದು. ಇದು ದಾಟಿ ಇವನು ಹೋಗ್ಬಿಟ್ರೆ ಇವನು ಪ್ರಖ್ಯಾತಿಗೊಳ್ತಾನೆ, ಇವಳು ಪ್ರಖ್ಯಾತಿಗೊಳ್ತಾಳೆ, ಇವರ ತಲೆಮಾರುಗಳು ಪ್ರಖ್ಯಾತಿಗೊಳ್ಳುತ್ತೆ, ಇವ್ರ ಸಭೆ ಪ್ರಖ್ಯಾತಿಗೊಳ್ಳುತ್ತೆ, ಇವ್ರ ಸಭೆಯ ಸೇವೆ ಪ್ರಖ್ಯಾತಿಗೊಳ್ಳುತ್ತೆ. ಇದು ಆಗಬಾರ್ದು ಅಂತ ಹೇಳಿ ಶತ್ರು ಕೆಲವೊಂದು ಮಿತಿಯ ಮರೆಗೆ ಹಾಕಲ್ಪಟ್ಟಂತ ಗೋಡೆಗಳನ್ನ ದೇವರ ವಚನ ಇವತ್ತು ನಮಗಾಗಿ ಚಮಟಿಯಾಗಿ ಬರಲಿಕ್ಕಾಗಿ ಹೋಗುತ್ತೆ. ಗೋಡೆ ಒಡೆದು ಉರುಳಿಸೋದಕ್ಕೆ ಕೈಯಲ್ಲಿ ಸಾಧ್ಯ ಇಲ್ಲ, ಚಮಟಿ ಬೇಕೇ ಬೇಕು. ದೇವರ ವಚನ ಬೀಳ್ತದೆ, ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಂತ ವಚನ ಅದು ಇಬ್ಬಾಯಿ ಕತ್ತಿಯಾಗಿದೆ, ಕೀಳು ಮಚ್ಚೆಗಳನ್ನ ತೂರಿ ಹೋಗುವಂತದ್ದಾಗಿದೆ. ಮೂರನೇದು ಅದು ಚಮಟಿಯಾಗಿದೆ, ಅದು ಕಾರ್ಯ ಸಾಧಿಸುವಂತದ್ದಾಗಿದೆ. ಈ ದೇವರ ವಚನ ಇವತ್ತು ನಮಗೆ ಅನುಕೂಲವಾಗಿ ಅದು ಚಮಟಿಯಾಗಿ ಬರಲಿ. ಪ್ರೌಢ ಪ್ರಮಾಣ ದೇವರ ವಚನ ಚಮಟಿಯಾಗಿ ಕ್ರಿಯೆ ಮಾಡಲಿ, ಚಮಟಿಯಾಗಿ ಹೊರಡಲಿ. ಒಡೆಯಲ್ಪಡಬೇಕಾದ ಶತ್ರುವಿನ ಕೆಲವೊಂದು ಗೋಡೆಗಳನ್ನು ಇವತ್ತು ಹೊಡೆದು ಕೆಳಗಡೆ ಉರುಳಿಸಲಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ದೇವರ ವಚನ ಹೇಳ್ತದೆ, ಇಸ್ರಾಯೇಲ್ ಜನರು ಸೇವಕರೊಟ್ಟಿಗೆ ಸೇರಿ ಯೆರಿಕೋ ಕೋಟೆಯ ಮುಂದಗಡೆ ಬರಕಿನ ಮುಂಚೆ ದೇವರ ವಾಗ್ದಾನವನ್ನ, ದೇವರ ಮಹಿಮೆಯನ್ನ, ದೇವರ ಬಲವನ್ನ ಹೊತ್ತುಕೊಂಡು ಬರ್ತಾ ಇದ್ದಾರೆ. ಹೊತ್ಕೊಂಡು ಬರ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ದೇವರು ಇವರನ್ನ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬರಕ್ಕಿನ ಮುಂಚೆನೆ ಸ್ವರ್ಗದ ದೇವರು ಒಂದು ವಾಗ್ದಾನವನ್ನು ಅವರ ಮೇಲೆ ಹಾಕಿದ್ರು. ಇದು ಯಾವ ವಾಗ್ದಾನ? ನಾನು ನಿಮ್ಮನ್ನ ಈ ಶತ್ರುವಿನ ಪಾಳಯದಿಂದ, ಈ ಶಾಪದ ಪಾಳಯದಿಂದ, ಈ ಗುಲಾಮತನದ ಪಾಳಯದಿಂದ, ಈ ನರಕದ ಪಾಳಯದಿಂದ ನಿಮ್ಮನ್ನ ಬಿಡಿಸಿ ಅನುಗ್ರಹ ಇಲ್ಲದೆ ಇರುವಂತ, ಶಾಪದಲ್ಲಿ ತುಂಬಲ್ಪಟ್ಟಂತ, ದರಿದ್ರದಲ್ಲಿ ತುಂಬಲ್ಪಟ್ಟಂತ, ಅನೇಕ ಕಷ್ಟ, ನೋವು, ದುಃಖ, ವೇದನೆ, ಕಣ್ಣೀರಲ್ಲಿ ತುಂಬಲ್ಪಟ್ಟಂತ ಒಂದು ಶತ್ರುವಿನ ಪಾಳಯದಿಂದ ನಾನು ನಿಮ್ಮನ್ನ ಬಿಡಿಸಿ ನಾನು ನಿಮಗೊಂದು ದೇಶವನ್ನ ಇಟ್ಟಿದ್ದೇನೆ. ಆ ದೇಶ, ಆ ಭೂಮಿ ಸಾಧಾರಣವಾದದಲ್ಲ, ಅದು ಅನುಗ್ರಹಿಸಲ್ಪಟ್ಟ ಭೂಮಿ, ಅದು ಅನುಗ್ರಹಿಸಲ್ಪಟ್ಟಂತ ಊರು, ಅದು ಅನುಗ್ರಹಿಸಲ್ಪಟ್ಟಂತ ದೇಶ, ಅದು ಹಾಲು ಜೇನು ಹರಿಯುವಂತ ದೇಶ. ಹೋ ರಾಬ ರಾಪ ಪಾಪ ಹೋ. ದೇವರಾತ್ಮನು ಶಕ್ತವಾಗಿ ಮಾತಾಡ್ತಾ ಇದ್ದಾನೆ. ನಿಮ್ಮ ವಾಗ್ದಾನಗಳ ಮುಂದಗಡೆ ಶತ್ರು ಹಾಕಿರುವಂತ ಗೋಡೆ ಈ ರಾತ್ರಿಯ ವೇಳೆಯಲ್ಲಿ ಈ ವಚನ ಒಡೆಯುವುದಕ್ಕಾಗಿ ಹೋಗ್ತಾ ಇದೆ. ನಿಮಗೆ ಅರ್ಥ ಆಗ್ತಾ ಇಲ್ಲ? ನಿಮಗೆ ಅರ್ಥ ಆಗ್ತಾ ಇಲ್ಲ?
ದೇವರು ನಿನಗೆ ಪ್ರಾಮಿಸ್ ಮಾಡಿದಾರಲ್ಲ, ದೇವರು ನಾನು ನಿನ್ನ ಈ ರೀತಿ ಮಾಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿದಾರಲ್ಲ, ಹಲ್ಲೆಲೂಯಾ. ವಾಗ್ದಾನ ಬಂದಿರೋರು ದೇವರಿಗೆ ಸ್ತೋತ್ರ ಹೇಳ್ರಿ. ಕೆಲವು ಜನರಿಗೆ ವಾಗ್ದಾನ ಅಂದ್ರೆ ಗೊತ್ತಿಲ್ಲ, ಆ ರೀತಿ ಕೂತಿದ್ದೀರಿ. ವಾಗ್ದಾನ ಅಂದ್ರೆ ಏನು? ವಾಗ್ದಾನ ಅಂದ್ರೆ ಏನು? ನಿಮ್ಗೆ ಇನ್ನ ಅರ್ಥ ಆಗಿಲ್ಲ. ದೇವರು ವಾಗ್ದಾನ ಅಂದ್ರೆ ಏನು? ಪ್ರೈಸ್ ದಿ ಲಾರ್ಡ್. ದೇವರು ವಾಗ್ದಾನ ಮಾಡಿದಾರ ಮಾಡಿಲ್ವಾ? ಏನೆಲ್ಲ ಮಾಡಿದಾರ ನೆನ್ಸ್ಕೊಳ್ರಿ ಒಂದ್ಸಾರಿ. ಏನೆಲ್ಲ ದೇವರು ನಾನು ನಿನ್ನ ಜೀವಿತದಲ್ಲಿ ಮಾಡ್ತೀನಿ ಅಂತ ಪ್ರವಾದಿ ಮೂಲಕವಾಗಿ ಮಾತಾಡಿದ್ದಾರೆ, ಅದನ್ನ ಆಲೋಚನೆ ಮಾಡ್ರಿ ಎಂದೆ. ಪ್ರವಾದಿಯ ಮೂಲಕವಾಗಿ, ದರ್ಶನದ ಮೂಲಕವಾಗಿ ದೇವರು ಏನು ಮಾತಾಡ್ತಾರೋ ಡೈರೆಕ್ಟ್ ನಮ್ಮ ಹತ್ರ ಏನ್ ನೇರವಾಗಿ ಮಾತಾಡ್ತಾರೋ ಅದೇ ವಾಗ್ದಾನ. ದೇವ್ರು ನನಗೆ ಹೇಳಿದ್ರೆ ದೊಡ್ಡ ಸ್ಟೇಡಿಯಂ ನಾನು ನಿನ್ನ ಕೊಟ್ಟು ಆ ಸ್ಟೇಡಿಯಂ ತುಂಬಾ ಜನಗಳು ನಾನು ನಿನ್ನ ಕೊಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಕೆಲವು ಜನರಿಗೆ ಅಸಂಡೆ ಆಗಿರ್ಬೋದು, ಬಟ್ ಇದು ನನಗೆ 100ಕ್ಕೆ ಅಲ್ಲ, 1000% ನಡೆಯುತ್ತೆ, ನೆರವೇರುತ್ತೆ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ಅವನ್ ತನ್ನ ಕಾರ್ಯವನ್ನು ಸಾಧಿಸ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ವಾಗ್ದಾನ ಮಾಡಿದವನು ನಂಬಿಗಸ್ತನು, ಅವನ ತನ್ನ ಕಾರ್ಯವನ್ನ ಸಾಧಿಸ್ತಾನೆ. ಏನೆಲ್ಲ ದೇವರು ಪ್ರವಾದನೆ ಹೇಳಿ, ಏನೆಲ್ಲ ಆಲೋಚನೆ ಹೇಳಿರೋದು ನಿಮ್ಗೆ ಕಣ್ಣಿನ ಮುಂದ್ಗಡೆ ಬಂತ, ನೆನಪಿಗೆ ಬಂತ? ಈ ವಾಗ್ದಾನಗಳಿಗೆ ವಿರೋಧವಾಗಿ ಈ ವಾಗ್ದಾನಗಳು ನಡಿಬಾರ್ದು ಅಂತೇಳಿ, ಈ ವಾಗ್ದಾನಕ್ಕೆ ನೀನು ಸೇರಬಾರ್ದು ಅಂತೇಳಿ, ಈ ವಾಗ್ದಾನ ನಿನಗೆ ಸೇರಬಾರ್ದು ಅಂತೇಳಿ ಶತ್ರು ಹಾಕಿರುವಂತ ಕೆಲವೊಂದು ಗೋಡೆಗಳನ್ನ ಸ್ವರ್ಗದ ದೇವರು ಈ ರಾತ್ರಿಯ ವೇಳೆಯಲ್ಲಿ ಅವನ ಬಲದಲ್ಲಿಯೂ, ಮಹಿಮೆಯಲ್ಲಿಯೂ, ಕೃಪೆಯಲ್ಲಿಯೂ, ಅವನ ಶಕ್ತಿಯಲ್ಲಿಯೂ ಆ ಗೋಡೆಯನ್ನು ಇವತ್ತು ಒಡೆದು ನಿನ್ನ ಹೊರಗಡೆ ತರ್ತಾನೆ. ನಿನ್ನ ಹೊರಗಡೆ ತರ್ತಾನೆ. ಅವನ ನಂಬಿಗಸ್ತನು. ಭೂಮಿ ಆಕಾಶವು ಅಳಿದ್ರು ಅವನ ಮಾತು ಒಂದು ಅಳಿಯಲ್ಲ. ಅವನ ಮಾತು ನೆರವೇರೆ ಗಂಟ, ಅವನ ವಚನಗಳು ನೆರವೇರೆ ಗಂಟ ಆಕಾಶವಾಗಲಿ ಭೂಮಿ ಆಗಲಿ ಅಳಿದು ಹೋಗಲು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನನ್ನು ಈ ರೀತಿ ಮಾಡ್ತೀನಿ, ಸೇವಕನಾಗಿ ಮಾಡ್ತೀನಿ, ಪ್ರವಾದಿಯಾಗಿ ಮಾಡ್ತೀನಿ, ವರ್ಷಿಪ್ ಲೀಡರ್ ಆಗಿ ಮಾಡ್ತೀನಿ, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ತಲೆಮಾರುಗಳನ್ನ ಆಗ ಆಶೀರ್ವಾದಿಸ್ತೀನಿ, ಈಗ ಆಶೀರ್ವಾದಿಸ್ತೀನಿ, ನಾನು ನಿನ್ನ ಈಗ ಆಶೀರ್ವಾದಿಸ್ತೀನಿ ಅಂತೇಳಿ ಏನೆಲ್ಲ ದೇವರು ವಾಗ್ದಾನಗಳು ಮಾಡಿದಾರೋ ಆ ವಾಗ್ದಾನಗಳು ಹೊರಗಡೆ ಬರಬಾರ್ದಂತ ಹೇಳಿ ಶತ್ರು ಒಂದು ಬೌಂಡ್ರಿಯನ್ನು ಹಾಕಿದ್ದಾನೆ, ಒಂದು ಲಿಮಿಟ್ ಅನ್ನು ಹಾಕಿದ್ದಾನೆ. ಆ ಲಿಮಿಟ್ ಅನ್ನು ಇವತ್ತು ಒಡೆದು ನೀನು ಹೊರಗಡೆ ಬರಲಿಕ್ಕಾಗಿ ಹೋಗ್ತಾ ಇದ್ದಿ. ನೀನು ಹೊರಗಡೆ ಬರೋದಕ್ಕಾಗಿ ಹೋಗ್ತಾ ಇದ್ದಿ. ಇವತ್ತು ನೀನು ಹೊರಗಡೆ ಬರಲೇಬೇಕು. ಯಾಕೆ ಅಂದ್ರೆ ದೇವರ ಆಲೋಚನೆ ಹೊರಟಾಯ್ತು, ದೇವರ ವಾಗ್ದಾನ ಬಂದಾಯ್ತು. ಹಲ್ಲೆಲೂಯಾ. ಇಸ್ರಾಯೇಲ್ ಜನರಿಗೆ ದೇವರು ವಾಗ್ದಾನ ಮಾಡಿದ್ರು.
ಆ ದೇಶ ಸಾಧಾರಣವಾದ ದೇಶ ಅಲ್ಲ. ಆ ಭೂಮಿ ಸಾಧಾರಣವಾದ ಭೂಮಿಯಲ್ಲ. ಆ ಭೂಮಿಗೆ, ಆ ದೇಶಕ್ಕೆ ಮನುಷ್ಯರಲ್ಲ, ಯಾವ ಪಕ್ಷಿಯಾಗಲಿ, ಯಾವ ಪ್ರಾಣಿಯಾಗಲಿ, ಯಾವ ವಸ್ತು ಅಲ್ಲಿ ಹೋಗುತ್ತೋ ಅದೆಲ್ಲ ಅನುಗ್ರಹಿಸಲ್ಪಡೋದು. ಅರ್ಥ ಆಗ್ತಾ ಇದೆಯಾ? ಆ ದೇಶಕ್ಕೆ, ಆ ಭೂಮಿಗೆ ಬರೀ ಮನುಷ್ಯರು ಮಾತ್ರ ಅಲ್ಲ, ಅಲ್ಲಿ ಯಾವ ಪಕ್ಷಿಯಾಗಲಿ, ಯಾವ ಪ್ರಾಣಿಯಾಗಲಿ, ಯಾವ ವಸ್ತು ಆ ದೇಶದಲ್ಲಿ ಪ್ರವೇಶ ಮಾಡುತ್ತೋ, ಆ ಭೂಮಿ ಮೇಲೆ ಬೀಳುತ್ತೋ ಅದೆಲ್ಲ ಆಶೀರ್ವದಿಸಲ್ಪಡ್ತದೆ, ಅದೆಲ್ಲ ಅನುಗ್ರಹಿಸಲ್ಪಡ್ತದೆ. ಆ ಭೂಮಿ ಮೇಲೆ ಈರುಳ್ಳಿ ಬಿತ್ತ, ಆ ಭೂಮಿ ಮೇಲೆ ಈರುಳ್ಳಿ ಬಿತ್ತ ಇಷ್ಟು ದಪ್ಪ ಆಗುತ್ತೆ. ಹಲ್ಲೆಲೂಯಾ. ಆ ಭೂಮಿ ಮೇಲೆ ದ್ರಾಕ್ಷಿಯ ಗಿಡ ಬಿತ್ತ, ಆ ದ್ರಾಕ್ಷಿ ಗಿಡ ಬೆಳೆದು ಗುಂಚಲು ಹೆಂಗ್ ಬರ್ತದ ಗೊತ್ತಾ? ಒಬ್ರು ಎತ್ಕೊಂಡು ಹೋಗ್ಲಿಕ್ಕಾಗಲ್ಲ. ಒಬ್ರು ಎತ್ಕೊಂಡು ಆ ದ್ರಾಕ್ಷಿ ಗೊಂಚಲು, ಇವತ್ತು ನಾವು ದ್ರಾಕ್ಷಿ ತೆಗೆದುಕೊಂಡು ಬಂದ್ರೆ 1 kg ಎಷ್ಟೋ ಗುಂಚಲು ಬರ್ತದೆ. ಅರ್ಥ ಆಗಿಲ್ಲ. 1-2 kg ಬ್ಲ್ಯಾಕ್ ದ್ರಾಕ್ಷಿ ಅಥವಾ ವೈಟ್ ದ್ರಾಕ್ಷಿ ಯಾವುದೋ 1-2 kg ತಗೊಂಡು ಬರ್ರಿ. 2 kgಗೆ ಒಂದೇ ಗುಚ್ಚಿ ಎಲ್ಲ ನೋಡಿದ್ರಾ? ಯಾವಾಗ ತಗೊಂಡು ಬಂದಿದ್ದೀರ ಮನೆಗೆ? ಎಷ್ಟು ಗುಚ್ಚಿಗಳು ಬರ್ತವೆ ಅಲ್ವಾ? ಅಸಾಮಾನ್ಯ. ಅದು 4-5 ಗುಚ್ಚ ನಾವು ನೋಡೋದು ಹಂಗೇನೆ. ಈಗ ಒಂದು ದ್ರಾಕ್ಷಿ ಗುಂಚಲಿ ಈ ಮಗುವಿನ ಕೈಲಿ ಕೊಟ್ರೆ ಆ ಮಗು ಎತ್ಕೊಂಡು ಮನೆಗೆ ಹೋಗ್ತಾನ ಹೋಗಲ್ವಾ? ಜೋರಾಗಿ ಮಾತಾಡಬೇಕು. ಹಲ್ಲೆಲೂಯಾ. ಒಂದು ದ್ರಾಕ್ಷಿ ಗುಂಚಲು ಈ ಮಗು ಕೈಯಲ್ಲಿ ಕೊಟ್ರೆ ಹಿಂಗೆ ಅಪ್ಪ ಅಪ್ಪ ಹಿಂಗೆ ಎತ್ಕೊಂಡು ಹೋಗ್ತಾನ? ತಿನ್ಕೊಂಡೋಗ್ಬಿಡ್ತಾನಲ್ಲ? ಅದು ನಿಮ್ಮ ಸಂತತಿ, ತಿನ್ಕೊಂಡೋಗೋ ಸಂತತಿ. ಹಲ್ಲೆಲೂಯಾ. ಹೆಂಗೆ ಎತ್ಕೊಂಡು ಹೋಗ್ತಾನೆ? ಆರಾಮಾಗಿ ಎತ್ಕೊಂಡು. ಹಲ್ಲೆಲೂಯಾ. ಇದೇ ಒಂದು ದ್ರಾಕ್ಷ ಗೊಂಚಲು ಆ ವಾಗ್ದಾನದ ದೇಶದಲ್ಲಿ ಬೆಳೆಸಿದ್ರೆ ಅದು ಮಗು ಅಲ್ಲ. ನನ್ನ ಕೈಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ, ನಿಮ್ಮ ಕೈಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ. ಆ ಒಂದು ದ್ರಾಕ್ಷಿ ಗೊಂಚಲು ಎಷ್ಟೋ kg ಇರ್ತದೆ. ಆ ದ್ರಾಕ್ಷಿ ಗೊಂಚಲು ಎತ್ಕೊಂಡು ಹೋಗ್ಬೇಕಾದ್ರೆ 2 ಬೇಕು. ಮುಂದಗಡೆ ಒಬ್ರು, ಹಿಂದಗಡೆ ಒಬ್ರು. ಈ ಕಾಡಲ್ಲಿ ಹಂದಿಗಳನ್ನ ಹಿಡಿದ್ಬಿಟ್ಟು ಒಂದೇ ಒಂದು ಬೊಂಬುಗೆ ಕಟ್ಬಿಟ್ಟು ಕಾಲುಗಳಿಗೆ ಎತ್ಕೊಂಡ್ಬರ್ತಾರೆ ಗೊತ್ತಾ? ಅದು ಇಲ್ಲ ಅಂದರೆ ಮದುವೆ ಆಗದಿರೇ ಕೆಲವೊಂದು ಸಂಪ್ರದಾಯಗಳಲ್ಲಿ ಕೆಲವೊಂದು ಥರ ತೆಗೆದುಕೊಂಡು ಹೋಗ್ತಾರೆ. ಆದರೆ ಕೆಲವೊಂದು ವಯಸ್ಸಿನಲ್ಲಿ ಇರುವಾಗಲೇ ಮದುವೆ ಮುಂಚೆ ಏನು ಆಗಿದ್ರೆ ಸತ್ತೋಗ್ತಾರಲ್ಲ ಅಂಥವ್ರನ್ನ ಒಂದೇ ಒಂದು ಬೊಂಬಲ್ಲಿ ಆ ಬೊಂಬನ್ನೆಲ್ಲ ಕಟ್ಬಿಟ್ಟು ಏನು ಮಾಡ್ತಾರೆ? ಹೊತ್ಕೊಂಡು ಹೋಗ್ತಾರಲ್ಲ. ಅದೇ ಥರ ಒಂದೇ ಒಂದು ದ್ರಾಕ್ಷ ಗೊಂಚಲು ಆ ದೇಶದಿಂದ ಈಚೆಗಡೆ ಎತ್ಕೊಂಡು ಬರಬೇಕಂದ್ರೆ 2 ಆ ಕಡೆ ಈ ಕಡೆ ಭುಜದ ಮೇಲೆ ಇಟ್ಕೊಂಡು ಎತ್ಕೊಂಡು ಬರೋಕ್ಕಾಗ್ದ್ರೆ ಎತ್ಕೊಂಡು ಬರಬೇಕು. ಒಂದು ದ್ರಾಕ್ಷ ಗಿಡದ ಬೀಜ ಅಲ್ಲಿ ಬಿದ್ದಿದ ತಕ್ಷಣ ಆ ಒಂದು ಅದ್ಭುತ ಕಾಣ್ತಾ ಇದೆ ಅಂದರೆ ಒಂದು ಚಿಕ್ಕ ಈರುಳ್ಳಿ ಅಲ್ಲಿ ಹಾಕಿದ್ರೆ ಇಲ್ಲಿ ಅಮ್ಮಮ್ಮ ಒಂದು ಇಷ್ಟ ಬರ್ತದ ನಮ್ಮೂರಲ್ಲಿ ಎಷ್ಟು ಇಷ್ಟಪ್ಪನೇ ಇಟ್ಕೊಳ್ರಿ. ಆ ದೇಶದಲ್ಲಿ ಬೆದ್ದುವಂಥ ಈರುಳ್ಳಿ ಅಷ್ಟಿರಲ್ಲ, ಇಷ್ಟು ದಪ್ಪ ಇರ್ತದೆ. ಹಲ್ಲೆಲೂಯಾ. ಒಂದು ಈರುಳ್ಳಿನ ನೀವಾದರೆ 1 ವಾರ ಯೂಸ್ ಮಾಡ್ಬೋದು.
ಅಲ್ಲಿ ಮನುಷ್ಯ ಮಾತ್ರ ಅಲ್ಲ, ಯಾವ ವಸ್ತುಗಳೆಲ್ಲ ಹೋಗ್ತದೋ ಆ ವಸ್ತುಗಳೆಲ್ಲ ಅನುಗ್ರಹಿಸಲ್ಪಡೋದು. ಪಕ್ಷಿ ಪ್ರಾಣಿ ವಸ್ತುಗಳ ಗಿಡ ಮರಗಳ ಆ ರೇಂಜ್ಗೆ ಅನುಗ್ರಹಿಸಲ್ಪಟ್ಟು ಬೆಳೀತಾ ಇದೆ ಅಂದರೆ, ದೇವರು ವಾಗ್ದಾನ ಮಾಡಿರುವಂತ ದೇಶ, ಆ ದೇಶದಲ್ಲಿ ಅಷ್ಟು ಮಾತ್ರ ಅಲ್ಲ, ಹಾಲು ಜೇನು ಹರಿಯುವಂತ ದೇಶ ಅಂತೆ. ಹೆಂಗ ಹರಿಬೋದು? ಆ ದೇಶದಲ್ಲಿ ಹಸುಗಳು ಚೆನ್ನಾಗಿ ತಿಂದುಬಿಟ್ಟು, ನಾನು ಹೇಳ್ದಲ್ಲ, ಆ ದೇಶಕ್ಕೆ ಯಾವ ಪಕ್ಷಿ ಪ್ರಾಣಿ ಏನೇ ಹೋಗ್ಲಿ ಆಶೀರ್ವದಿಸಲ್ಪಡ್ತದ. ಇಲ್ಲಿ ಹಸುಗಳು 10 ಲೀಟರ್ ಹಾಲು ಕೊಟ್ರೆ, ಇದೇ ಹಸು ಹಾಲು ತಗೊಂಡೋಗ್ಬಿಟ್ರೆ 100 ಲೀಟರ್ ಕೊಡ್ತದ. ಅರ್ಥ ಆಗ್ತಾ ಇದೆಯಾ? ಆ ಥರ ಎಷ್ಟೋ ಹಸುಗಳು ಚೆನ್ನಾಗಿ ತಿಂದ್ಬಿಟ್ಟು ಬೆಟ್ಟದ ಮೇಲೆ ಹೋಗಿ ಮಲ್ಕೊಂತಾವಂತೆ. ಬೆಟ್ಟದ ಮೇಲೆ ಹೋಗಿ ಮಲ್ಕೊಳ್ಳುವಾಗ ತನ್ನಷ್ಟಕ್ಕೆ ತಾನೇ ಹಾಲು ಸೋರಿ ಬೆಟ್ಟದ ಮೇಲೆ ಹರ್ಕೊಂಡು ಬರ್ತಾವಂತೆ. ಜೇನು ಅಲ್ಲಿ ಬೆಟ್ಟಗಳ ಮೇಲೆ ಕಟ್ತಾವಂತೆ. ಅಲ್ಲಿ ಜೇನು ಕೀಳೋರೆ ಬೇಡ, ತನ್ನಷ್ಟಕ್ಕೆ ತಾನೇ ಬೆಟ್ಟದಿಂದ ಜೇನು ಸೋತದಂತೆ. ಹಾಲು ಜೇನು ಹರಿಯುವಂತ ದೇಶವನ್ನು ನಾನು ನಿಮಗೆ ಕೊಡ್ತೀನಿ ಅಂತ ದೇವರು ಹೇಳಿದ್ರು. ಇದು ದೊಡ್ಡ ವಾಗ್ದಾನ, ಇದು ದೊಡ್ಡ ಆಶೀರ್ವಾದ. ಇದು ಇಸ್ರಾಯೇಲ್ ಜನರು ಹೊಂದಿಕೊಳ್ಳಬೇಕು. ಯಾಕಂದ್ರೆ ದೇವರು ಮಾಡಿರುವಂತ ಉಚಿತವಾದಂತಹ ವಾಗ್ದಾನ. ಈ ವಾಗ್ದಾನಕ್ಕೆ ಹೋಗ್ಲಿಕ್ಕೆ ದೇವರು ಇವರುಗಳನ್ನ ಸಿದ್ಧ ಮಾಡುವಾಗ, ಇವರೆಲ್ಲರೂ ಸಿದ್ಧರಾಗಿ ರೆಡಿಯಾಗಿ ಬರ್ತಾ ಇರುವಾಗ ಬರ್ತಾ 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 ಯಾವ ತಡೆನೂ ಇಲ್ಲ. ಆದ್ರೆ ಸ್ವಲ್ಪ ಊರು ದಾಟಿ ಮುಂದೆ ಬರ್ತಾರೆ. ಅಲ್ಲಿ ನೋಡಿದ್ರೆ ದೊಡ್ಡ ಎರಿಕೋ ಕೋಟೆ ಇವರಿಗೆ ತಡೆಯಾಗಿ ನಿಂತಿದೆ. ಹಲ್ಲೆಲೂಯಾ. ದೊಡ್ಡ ಕರ್ದಿರೋ ದೇವರು, ಐಗುಪ್ತ ದೇಶದಲ್ಲಿ ಬಿಡಿಸಿರೋ ದೇವರು, ಐಗುಪ್ತ ದೇಶದಲ್ಲಿ ಬಿಡಿಸಿರೋ ದೇವರು, ಕರ್ದಿರೋ ದೇವರು, ವಾಗ್ದಾನ ಮಾಡಿರೋದು ಕೂಡ ದೇವರೇ, ಈಗ ಕರ್ಕೊಂಡು ಬರ್ತಿರೋದು ಕೂಡ ದೇವರೇ. ಆದ್ರೆ ಇವರ ಮುಂದಗಡೆ ಇವ್ರು ಹೋಗ್ತಾ ಇರುವಂತ ವಾಗ್ದಾನ ದೇಶಕ್ಕೆ ಹೋಗ್ತಾ ಇರುವ ಆ ಮಾರ್ಗದ ಮುಂದಗಡೆ ದೊಡ್ಡ ಎರಿಕೋ ಕೋಟೆಯ ಗೋಡೆ ಇವರಿಗೆ ತಡೆಯಾಗಿ ನಿಂತಿದೆ. ಆದ್ರೆ ಆ ಗೋಡೆಗೂ, ಆ ಗೋಡೆ ಕಟ್ಟದಂತವ್ರಿಗೂ, ಆ ಸೈತಾನನಿಗೂ ಗೊತ್ತಿಲ್ಲ ಅಂತ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದಂತ ದೇವರೇ ಇವರ ಸಂಗಡ ಇದ್ದಾರೆ ಅಂತ ಹೇಳಿ. ಅಂತ ಐಗುಪ್ತ ದೇಶ ಬಲಿಷ್ಠ ಉಳ್ಳಂತ ಆ ಒಂದು ಪಟ್ಟಣವೇ ಇವ್ರನ್ನ ತಡೆ ಮಾಡಕ್ಕಾಗಿಲ್ಲ. ಅವುಗಳಿಂದ ದೇವರು ಬಿಡಿಸಿಕೊಂಡು ಬರೋದಕ್ಕೆ ಸರ್ವಶಕ್ತನಾಗಿದ್ದಾನೆ. ಅಂದ್ರೆ ವಾಗ್ದಾನ ಮಾಡಿರೋದು ಅವನೇ, ವಾಗ್ದಾನ ಮಾಡಿರೋದು ಅವನೇ. ವಾಗ್ದಾನ ಮಾಡಿದವನು ನಂಬಿಗಸ್ತನು. ಅದರ ಮಧ್ಯೆ ಏನೇ ತಡೆಗಳು ಬರಲಿ, ಅದರ ಮಧ್ಯೆ ಏನೇ ಹೋರಾಟಗಳು ಬರಲಿ, ಅದರ ಮಧ್ಯೆ ಏನೇ ಡಿಸ್ಟರ್ಬೆನ್ಸ್ಗಳು ಬರಲಿ, ಅವುಗಳನ್ನೆಲ್ಲ ಕ್ಲಿಯರ್ ಮಾಡಿ ಕರ್ಕೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ದೇವರು. ಹಲ್ಲೆಲೂಯಾ. ಇವ್ರು ನೋಡ್ತಾರೆ, ಎರಿಕೋ ಕೋಟೆ ಭಯಂಕರವಾಗಿ ನಿಂತಿದೆ. ಇವ್ರೇನು ಮಾಡಿಲ್ಲ. ಇವ್ರು ಗೊತ್ತಾಯ್ತು, ಯುದ್ಧ ನಮ್ಮದಲ್ಲ, ಯುದ್ಧ ದೇವರದು. ನಾವು ಹೋರಾಡೋದು ಮಾಂಸದೊಂದಿಗಲ್ಲ, ನಾವು ಆತ್ಮದೊಂದಿಗೆ ಹೋರಾಡಬೇಕು. ಇದು ತೀರ್ಮಾನ ಮಾಡಿ ದೇವರ ಆತ್ಮದಲ್ಲಿ ತುಂಬಲ್ಪಟ್ಟವರಾಗಿ, ದೇವರ ಮಹಿಮೆಯಲ್ಲಿ ತುಂಬಲ್ಪಟ್ಟವರಾಗಿ ಇವರುಗಳು ಆರ್ಭಟಿಸುವಾಗ ಆ ಮಹಿಮೆಯ ಆರ್ಭಟದ ಮುಂದಗಡೆ ಆ ಗೋಡೆ ನಿಲ್ಲಕ್ಕೆ ಸಾಧ್ಯವಾಗಿಲ್ಲ. ಆ ಎರಿಕೋ ಪಟ್ಟಣ ನಿಲ್ಲಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅದು ತನ್ನಷ್ಟಕ್ಕೆ ತಾನೇ ಕುಸಿದು ಕೆಳಗಡೆ ಬಿತ್ತಂತೆ. ತನ್ನಷ್ಟಕ್ಕೆ ತಾನೇ ಯಾಕೆ ಕುಸಿದು ಬಿತ್ತು ಗೊತ್ತಾ? ಜನಗಳು ನೋಡಿದ್ರು, ಕೆಲವು ಜನರು ಎರಿಕೋ ಕೋಟೆ ದೊಡ್ಡದು, ಬಟ್ ಎರಿಕೋ ಕೋಟೆ ನೋಡುವಾಗ ಇಸ್ರಾಯೇಲ್ ಜನರು ದೊಡ್ಡದಾಗಿ ಕಾಣ್ತಾ ಇಲ್ಲ.
ಅರ್ಥ ಆಗ್ತಾ ಇದೆಯಾ? ಎರಿಕೋ ಕೋಟೆ ಇಸ್ರಾಯೇಲ್ ಕೆಲವು ಜನರು ನೋಡುವಾಗ ದೊಡ್ಡದಾಗಿ ನೋಡ್ತಾ ಇದ್ದಾರೆ. ಬಟ್ ಎರಿಕೋ ಕೋಟೆ ಇವರುಗಳು ನೋಡುವಾಗ ಈ ಇಸ್ರಾಯೇಲ್ ಜನರು ಆ ಎರಿಕೋ ಕೋಟೆಗೆ ದೊಡ್ಡದಾಗಿ ಕಾಣ್ತಾ ಇಲ್ಲ. ಆ ಎರಿಕೋ ಕೋಟೆ ತನ್ನಷ್ಟಕ್ಕೆ ತಾನೇ ಬೀಳಲಿಕ್ಕೆ ಕಾರಣ ಏನು ಗೊತ್ತಾ? ಎರಿಕೋ ಕೋಟೆ ಇವರುಗಳು ನೋಡುವಾಗ ಎರಿಕೋ ಕೋಟೆಗೆ ಇವರೊಂದು ಮ್ಯಾಟ್ರೇ ಅಲ್ಲ. ಆದ್ರೆ ಎರಿಕೋ ಕೋಟೆ ಬೀಳಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಎರಿಕೋ ಕೋಟೆ ಇವರು ನೋಡುವಾಗ ಇವರು ಸಾಧಾರಣವಾಗಿ ಇದ್ರು, ಬಟ್ ಅವರ ಮೇಲಿದ್ದಂತ ವಾಗ್ದಾನ ಅದು ಭಯಂಕರವಾಗಿತ್ತು. ಇವ್ರ ಮೇಲೆ ಹಾಕಲ್ಪಟ್ಟ ವಾಗ್ದಾನ ಅದು ದೊಡ್ಡದಾಗಿತ್ತು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನಿಮಗೆ ರಿಸೀವ್ ಮಾಡಕ್ ಆಗ್ತಾ ಇಲ್ಲ, ನಾನೇನ್ ಮಾಡ್ಲಿ? ಇದೊಂದು ಬಿಡುಗಡೆ ಸಂದೇಶವಾಗಿ ಬರ್ತಾ ಇದೆ, ಇದು ಬಿಡುಗಡೆಯ ಆಲೋಚನೆಯಾಗಿ ಬರ್ತಾ ಇದೆ. ನಿಮಗೆ ಸ್ವೀಕಾರ ಮಾಡಿ ಅದರಿಂದ ಬಿಡುಗಡೆ ಹೊಂದಿಕೊಳ್ಳಿಕ್ಕೆ ನಿಮಗೆ ಒಂದು ಗ್ರಿಪ್ ಸಿಗ್ತಾ ಇಲ್ಲ. ಅದನ್ನು ನಾನೇ ಕಲಿಸ್ಕೊಡ್ಲಿಕ್ಕೆ ಆಗಲ್ಲ. ಈಗ ನಾನೇನು ಮಾಡಬೇಕು? ಬೇಗ ನಿಲ್ಲಿಸ್ಬೇಕು ಅಷ್ಟೇ. ಹಲ್ಲೆಲೂಯಾ. ಎರಿಕೋ ಕೋಟೆ ನೋಡುವಾಗ ಎರಿಕೋ ಕೋಟೆಗೆ ಇಸ್ರಾಯೇಲ್ ಜನರು ದೊಡ್ಡದಾಗಿ ಕಾಣಲಿಲ್ಲ, ಬಟ್ ಅವರ ಮೇಲಿದ್ದಂಥ ವಾಗ್ದಾನ ತುಂಬಾ ದೊಡ್ಡದಾಗಿತ್ತು. ಅದೇ ತರ ಇವತ್ತು ಕೂಡ ಅಷ್ಟನ್ನೇ ಜನರು ನೀವು ನೋಡುವಾಗ ದೇವ್ರ ಮಕ್ಕಳನ್ನ ನೀವು ಸಾಧಾರಣವಾಗಿ ಕಾಣ್ತೀರಿ, ಬಟ್ ಶತ್ರು ನೋಡುವಾಗ ಶತ್ರು ನಿಮ್ಮನ್ನ ನೋಡಕ್ಕಾಗಲ್ಲ. ಕಾರಣ ನಿಮ್ಮ ಮೇಲೆ ದೇವರ ವಾಗ್ದಾನ ಅದು ದೊಡ್ಡದಾಗಿದೆ. ದೇವರ ವಾಗ್ಯದ ಮಹಿಮೆ ಸ್ಪ್ರೆಡ್ ಆಗಲಿ, ಇವರುಗಳನ್ನು ಬಿಡಿಸಲಿ, ಇವರ ನಂಬಿಕೆ ಹೆಚ್ಚಿಸಲಿ. ರಾಭಾ ಶಾಭಾ ದಾಡಾಗಾದಬಾ ರೇಖಮಾನ ಪ್ರೌಢ ಪ್ರಮಾಣ. ಹಲ್ಲೆಲೂಯಾ. ಅದಕ್ಕೆ ಕೆಲವೊಮ್ಮೆ ಜನಗಳು ಚೆನ್ನಾಗಿದ್ರು ಕೂಡ ಕೆಲವು ಜನರು ಆಮೇಲೆ ರಪ್ ಅಂತ ಎದ್ದು ಬರ್ತಾರೆ. ಕಾರಣ ಏನು ಗೊತ್ತಾ? ಜನರಲ್ಲ, ದುರಾತ್ಮಗಳು ಅವ್ರಗಳನ್ನ ಉಪಯೋಗಿಸ್ಕೊಳ್ತಾರೆ. ಜನಗಳು ನೋಡುವಾಗ ನಾವು ಅವ್ರಿಗೇನಿಲ್ಲ, ಸಾಧಾರಣವಾಗಿ ಕಾಣಿಸ್ತೀವಿ. ಆದರೆ ಶತ್ರು ನೋಡುವಾಗ ನಮ್ಮನ್ನು ಭಯಂಕರವಾಗಿ ನೋಡ್ತಾನೆ. ಯಾಕಂದ್ರೆ ನಮ್ಮ ಮೇಲೆ ದೇವ್ರದ್ದು ವಾಗ್ದಾನ ಭಯಂಕರವಾಗಿರ್ತದೆ, ಅದು ಅವನಿಗೆ ದೊಡ್ಡದಾಗಿ ಕಾಣಿಸ್ತಾ ಇರ್ತದೆ. ಅದಕ್ಕೆ ಕೆಲವೊಂದು ತಡೆಗಳು ತಗೊಂಡು ಬರ್ತಾನೆ. ದೇವ್ರು ಹೇಳ್ತದಾರೆ ತಡೆಗಳು ನಿಲ್ಲಲ್ಲ. ಯಾಕಂದ್ರೆ ವಾಗ್ದಾನ ಮಾಡಿರುವಂಥ ದೇವರು ದೊಡ್ಡವನು. ಅರ್ಥ ಆಗ್ತಾ ಇದೆಯಾ? ವಾಗ್ದಾನ ಮಾಡಿರುವಂಥ ದೇವರು, ಪ್ರಕಟಣೆ ಗ್ರಂಥದಲ್ಲಿ ವಾಕ್ಯ ಬೀಳ್ತದೆ, ಅವನ ಶಬ್ದ, ಅವನ ಗರ್ಜನೆ ಹೇಗಿದೆಯಂತೆ? ದೇವರ ಗರ್ಜನೆ ಹೇಗಿದೆಯಂತೆ? ಜಲ ಪ್ರವಾಹದ ಘೋಷದಂತಿದೆಯಂತೆ. ಯಾರ ಶಬ್ದ? ದೇವರ ಶಬ್ದ ಎಲ್ಲಿಂದ ಬರಬೇಕು? ದೇವರ ಶಬ್ದ. ಈಗ ನಿನ್ನ ಶಬ್ದ ಎಲ್ಲಿಂದ ಬರ್ತದೆ? ಮತ್ತೆ ನೋಡ್ತಾ ಇದ್ದೀರಾ ಏನೋ ಇಲ್ಲೇನೋ ದೊಡ್ಡದಾಗಿ ಕ್ಲಾಸ್ ತಗೊಂಡಂಗೆ. ದೇವರಿಗೆ ಶಬ್ದ ಎಲ್ಲಿಂದ ಬರ್ತದೆ ಅಲ್ವಾ? ಈ ದೇವರು ಎಲ್ಲಿದ್ದಾರೆ? ಪರಲೋಕದಲ್ಲಿದ್ದಾರೆ. ಎಲ್ಲ ನಾಮಕ್ಕಿಂತಲೂ ಈ ದೊಡ್ಡ ದೇವರು ವಾಗ್ದಾನ ಮಾಡಿದ್ದಾರೆ. ವಾಗ್ದಾನ ಮಾಡೋದು ಮನುಷ್ಯನಲ್ಲ, ಎಸ್ ಟಿ ಸೋಮಶೇಖರ್ ಅಲ್ಲ. ವಾಗ್ದಾನ ಮಾಡೋದು ದೊಡ್ಡ ದೇವರು. ಈ ವಾಗ್ದಾನ ಎಲ್ಲಿಂದ ಬಂದಿರೋದು? ದೇವರ ಬಾಯಿಂದ.
ಬೈಬಲಲ್ಲಿ ವಾಕ್ಯ ಹೇಳ್ತದೆ, ಆಕಾಶ ಭೂಮಿ ಅಳಿದು ಹೋದ್ರು, ಒಂದು ಗುಡಿಸಾದರೂ ಅಳಿದು ಹೋಗಲ್ಲ. ಒಂದು. ಎರಡನೇದಾಗಿ ಆತನು ದೂತನನ್ನು ಎಂಬಂತೆ ತನ್ನ ವಚನ ಕಳಿಸ್ತಾನೆ. ಆತನ ಬಾಯಲ್ಲಿ ಕಾರುವ ಕತ್ತಿ ಇದೆಯಂತೆ. ಆ ಕತ್ತಿ ಬೇರೆ ಯಾವುದು ಅಲ್ಲ, ದೇವರ ವಾಕ್ಯ. ಹಲ್ಲೆಲೂಯ. ಈಗ ಈ ವಾಗ್ದಾನ ಬಂದು ಬಿದ್ದಿರೋದು ಮನುಷ್ಯನಿಂದ ಅಲ್ಲ, ದೇವರ ಬಾಯಿಯಿಂದ ನಮ್ಮ ಮೇಲೆ ಬಂದು ಬಿದ್ದಿದೆ. ಈ ಬಾಯಿ ಯಾವ ಬಾಯಿ? ಆಕಾಶ ಉಂಟಾಗಲಿ ಅಂದ್ರು, ಆಯ್ತಾ ಇಲ್ವಾ? ಭೂಮಿ ಉಂಟಾಗಲಿ, ಉಂಟಾಯ್ತಾ ಇಲ್ವಾ? ಜಲಚರಗಳು ಉಂಟಾಗಲಿ, ಎಲ್ಲ ಕ್ರಿಮಿಕೀಟಗಳು ಉಂಟಾಗಲಿ, ಆಕಾಶದಲ್ಲಿ ಪಕ್ಷಿ ಪ್ರಾಣಿಗಳು ಉಂಟಾಗಲಿ, ಸೂರ್ಯ ಚಂದ್ರ ಉಂಟಾಗಲಿ, ಆ ಜಾತಿಗೆ ಸಂಬಂಧಪಟ್ಟಂತ ಅನ್ಯ ಪಾಲ್ಯಗಳನ್ನು ಬಿಡುವಂತಹ ಗಿಡಗಳು, ಮರಗಳು, ಸಸಿಗಳು ಉಂಟಾಗಲಿ. ಉಂಟಾಯ್ತಾ ಇಲ್ವೋ? ಆ ಮಾತುಗಳೆಲ್ಲ ಬಂದಿದ್ದು ಯಾರ ಬಾಯಿಂದ? ಅದೆಲ್ಲ ನಡೆದಿಲ್ವಾ? ಈಗ ಅದೇ ಬಾಯಿಂದ ದೇವರ ವಾಗ್ದಾನ ಬಂದು ನಮ್ಮ ಮೇಲೆ ಬಿದ್ದಿದೆ. ಅದೇ ಬಾಯಿಂದ ದೇವರ ವಾಗ್ದಾನ ನಿನ್ನ ತಲೆಮಾರುಗಳ ಮೇಲೆ, ನಿನ್ನ ಮೇಲೆ, ಈ ಸಭೆಯ ಮೇಲೆ, ಈ ಸೇವೆಯ ಮೇಲೆ, ನಿನ್ನ ಮನೆಯ ಮೇಲೆ ಬಂದು ಬಿದ್ದಿರುವಾಗ ಅದರ ಮುಂದೆಗಡೆ ನಿಲ್ಲುವ ಶಕ್ತಿ ಯಾವುದೂ ಇಲ್ಲ. ದೇವರಿಂದ ಹೊರಡೋ ಮಾತುಗಳು ಯಾವತ್ತು ವ್ಯರ್ಥ ಆಗಲ್ವಂತೆ. ಬೈಬಲಲ್ಲಿ ವಾಕ್ಯ ಹೇಳ್ತದೆ, ಬೈಬಲಲ್ಲಿ ವಾಕ್ಯ ಹೇಳ್ತದೆ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಹಿಮವಾಗಲಿ ಮಳೆಯಾಗಲಿ ಆಕಾಶದಿಂದ ಕೆಳಗಡೆ ಬಂದ್ರೆ ಅದು ಭೂಮಿಯನ್ನ ತೋಯಿಸಿ ತ್ಯಾವ ಮಾಡಿ ಒಣಗಿರೋ ಬೀಜಗಳನ್ನೆಲ್ಲ ಮತ್ತೆ ಚೈತನ್ಯಗೊಳಿಸಿ ಆ ಬೀಜಗಳು ಒಡೆದು ಮೊಳಕೆ ಬಂದು ಅದು ಸ್ವಲ್ಪ ಮೆಟ್ಟಿಗೆ ಬೆಳೆಯವರೆಗೂ ಮಳೆ ನೀರು ವಾಪಸ್ ಹೋಗಲ್ವಂತೆ. ಮಳೆ ನೀರು ವಾಪಸ್ ಹೋಗಲ್ಲ. ಒಂದು ಮಳೆ ನೀರಿಗೆ ಆ ಶಕ್ತಿ ಇರುವಾಗ ದೇವರಿಂದ ಬರುವಂತ ಮಾತು ಕೂಡ ಅಷ್ಟೇ ಅಂತೆ. ಅದು ಕಾರ್ಯ ಸಾಧಿಸೋವರೆಗೂ ಹಿಂದಿರುಗಲ್ವಂತೆ. ಅದು ಕಾರ್ಯ ಸಾಧಿಸ್ಬಿಟ್ಟೆ ಅಂತ ಹಿಂದಿರುಗಿ ಹೋಗುದು. ಈ ವಾಗ್ದಾನ ಮನುಷ್ಯರಿದ ಅಲ್ಲ, ದೇವರ ಬಾಯಿಂದ ಬಂದಿರುವಂತ ವಾಗ್ದಾನ. ನಂಬುವವರು ಮಾತ್ರ, ಒಬ್ಬರು ಮಾತ್ರ. ನನ್ನ ಮೇಲೆ ಬಂದು ಬಿದ್ದಿರುವಂತ ವಾಗ್ದಾನ ದೇವರ ಬಾಯಿಂದ ಬಂದಿರುವಂಥದ್ದು. ಎಸ್, ದೇವರ ಬಾಯಿಂದ ಬಂದಿರುವಂತ ವಾಗ್ದಾನ. ಇದು ನಡೆಯುತ್ತೆ, ಇದು ನೆರವೇರುತ್ತೆ. ನನಗೆ ನಂಬಿಕೆ ಇದೆ, ನನಗೆ ನಿಶ್ಚಯ ಇದೆ. ಯಾರು ನಂಬದೆ ಹೋಗಲಿ, ಯಾರು ನಂಬದೆ ಹೋಗಲಿ. ದೇವರೇ, ನನ್ನ ಮೇಲೆ ಬಂದಿರುವಂತ ವಾಗ್ದಾನ, ನನ್ನ ತಲೆಮಾರುಗಳ ಮೇಲೆ ಬಂದಿರುವ ವಾಗ್ದಾನ, ನನ್ನ ವ್ಯಾಪಾರದ ಮೇಲೆ, ಬಿಸ್ನೆಸ್ ಮೇಲೆ, ನನ್ನ ಕಾರ್ಯಗಳ ಮೇಲೆ, ನನ್ನ ಸಭೆಯ ಮೇಲೆ ಬಂದಿರುವಂತ ವಾಗ್ದಾನ ನಾನು ನಂಬ್ತೀನಿ. ಈ ವಾಗ್ದಾನ ಬಂದಿರೋದು ನಿಮ್ಮ ಬಾಯಿಂದ. ದೇವರ ಬಾಯಿಂದ ಬರುವ ಒಂದು ಗರ್ಜನೆಗೆ ಗುಡುಗು ಮಿಂಚುಗಳು ಉಂಟಾಗ್ತಾವಂತೆ. ಎಂತ ಆಳವಾಗಿ ಕರ್ಕೊಂಡು ಹೋಗ್ತಾರೆ ಪ್ರಸಂಗದಲ್ಲಿ. ದೇವರ ಬಾಯಿಂದ ಹೊರಡುವ ಮಾತುಗಳು ಗುಡುಗು ಮಿಂಚುಗಳನ್ನು ಉಂಟು ಮಾಡ್ತಾವಂತ.
ಈ ಗುಡುಗು ಮಿಂಚುಗಳು ಬರುವಾಗ ದೊಡ್ಡವಾದ ಮರಗಳು, ಕಾಡು ವೃಕ್ಷಗಳು ಮುರಿದು ಹಾಗೇ ಬೀಳ್ತಾವಂತ. ಅವನ ಶಬ್ದಕ್ಕೆ ಗುಡುಗು ಮಿಂಚುಗಳು ಬರ್ತವೆ. ಅರಣ್ಯದಲ್ಲಿರುವಂತ ದಟ್ಟವಾದ ವೃಕ್ಷಗಳು ಹಾಗೆ ಕಡಿದು ಉರುಳುತ್ತವೆ. ಆ ಉರುಳುವಂತ ಮರದ ಕೆಳಗಡೆ ಜಿಂಕೆಗಳು ಮರಿ ಮಾಡುತ್ತೆ. ಅಲ್ಲೇಲೂಯಾ. ಆ ಮಿಂಚುಗಳ ಮುಂದೆಗಡೆ, ಆ ಗುಡುಗುಗಳ ಮುಂದೆಗಡೆ ಹುಲಿ, ಸಿಂಹ, ಕಾಡು ಪ್ರಾಣಿಗಳು ಒಂದು ಹೊರಗಡೆ ಇರಲ್ಲ. ಎಲ್ಲ ಗೂಡುಗಳ ಒಳಗಡೆ ಹೋಗಿ ಭಯದಿಂದ ಅಡಗಿಕೊಳ್ತಾವೆ. ದೇವರ ಬಾಯಿಂದ ಬರ ಮಾತು ಗುಡುಗು ಮಿಂಚುಗಳನ್ನು ಉಂಟು ಮಾಡಿ ಸಿಂಹ, ಕರಡಿ, ಕ್ರೂರವಾದ ಪಕ್ಷಿ ಪ್ರಾಣಿಗಳನ್ನು ನಡಗಿಸುವಂತೆ ಮಾಡಿ, ಅವುಗಳ ಬಾಲವನ್ನು ಮುದುರಿಸುವಂತೆ ಮಾಡಿ, ಅವುಗಳು ಭಯಪಟ್ಟು ಜಿಂಕೆಗಳನ್ನು ಬಿಟ್ಟು ಓಡಿ ಅವ ಗುಹೆಗಳ ಒಳಗಡೆ ಅದು ಬಚ್ಚಿಕೊಳ್ಳುವಂತೆ ಮಾಡಿ, ಅದರ ಮಧ್ಯದಲ್ಲಿ ತನ್ನ ಕಾರ್ಯವನ್ನು ಸಾಧಿಸುವ ಹಾಗೆ ಮರಿಗಳನ್ನ ಜಿಂಕೆಯು ಮರಿಗಳಾಕುವಂತೆ ಮಾಡುವುದಕ್ಕೆ ನನ್ನ ದೇವರ ಶಬ್ದಕ್ಕೆ ಶಕ್ತಿ ಇದ್ರೆ, ದೇವರ ವಾಕ್ಯ ಬೀಳ್ತದೆ. ಅವನ ಬಾಯಿಂದ ಹೊರಡುವಂತ ಒಂದು ಪದವಾಗಲಿ, ಒಂದು ಮಾತಾಗಲಿ ಅದು ಅಳಿದು ಹೋಗಲ್ಲ. ಅದು ನೆರವೇರುತ್ತೆ. ಸ್ವಲ್ಪ ತಡೆಯಾಗಬಹುದು, ಸ್ವಲ್ಪ ತಡೆಯಾಗಬಹುದು, ಸ್ವಲ್ಪ ನಿಧಾನವಾಗಬಹುದು, ಆದರೂ ಕೂಡ ಅದು ಕಾರ್ಯ ಸಾಧಿಸಿದ ನಿನ್ನ ಒಳಗಡೆ. ಹಲ್ಲೆಲೂಯಾ. ನಿನ್ನ ಒಳಗಡೆ ಅದು ಕಾರ್ಯ ಸಾಧಿಸದ. ಇಸ್ರೇಲ್ ಜನರು ಆರ್ಭಟಿಸಿದ್ರಂತೆ. ಆರ್ಭಟ ಎಲ್ಲಿಂದ ಬರಬೇಕು? ಅವ್ರು ಆರ್ಭಟಿಸಿದ ತಕ್ಷಣ ಅಲ್ಲಿ ಎರಿಕೋ ಕೋಟೆ ಬಿದ್ದೋಗಿಲ್ಲ. ಇದು ಬೈಬಲ್ ಇಲ್ಲ, ದೇವರತ್ನ ಕೊಡ್ತಾರಂತ ಆಲೋಚನೆ. ಅವ್ರು ಆರ್ಭಟಿಸುವಾಗ ಈಗ ಎಲ್ಲರೂ ಒಂದು 200-300 ಜನ ಜೋರ ಕಿರಿಸ್ತಾರುವಾಗ ಯಾರ ಶಬ್ದ ಗೊತ್ತಾಗುತ್ತಾ? ಯಾರ ಕೂಗೊಂದ ಗೊತ್ತಾಗುತ್ತಾ? ಎಲ್ಲರೂ ಸೇರಿ ಎರಿಕೋ ಕೋಟೆ ಮುಂದಗಡೆ ಆರ್ಭಟಿಸುವಾಗ ಆ ಆರ್ಭಟದ ಮುಂದಗಡೆ ಇನ್ನ ಒಂದು ಶಬ್ದ ಪ್ರಕಟವಾಯಿತು. ಅದು ಬೇರೆ ಯಾರ ಶಬ್ದವಲ್ಲ, ಅದು ದೇವರ ಶಬ್ದ. ದೇವರ ಶಬ್ದದ ಮುಂದಗಡೆ ಮರಗಳ ಕೆಳಗಡೆ ಬೀಳೋದಾದ್ರೆ, ಆ ಜನರ ಆರ್ಭಟದ ಮಧ್ಯದಲ್ಲಿ ದೇವರ ಶಬ್ದ ಹೊಡಿದೆ. ಹಲ್ಲೆಲೂಯಾ. ಇದು ಪ್ರಸಂಗ ಎಲ್ಲದ ಕೇಳಿದಿರಾ? ನಾನು ಎಲ್ಲೂ ಕೇಳಿಲ್ಲ. ಇದೇ ಫಸ್ಟ್ ಪ್ರಸಂಗ ಮಾಡ್ತಾ ಇರೋದು. ಜನರು ಆರ್ಭಟಿಸುವಾಗ ಜನರು ತಿಳ್ಕೊಂಡ್ಬಿಟ್ರು ನಾವು ಆರ್ಭಟಿಸ್ವಲ್ಲ ಆ ಬಲದಲ್ಲಿ ಬಿದ್ದೋಯ್ತು ಅಂತ. ದೇವ್ರು ಏನು ಗೊತ್ತಾ, ಎಲ್ರು ಒಂದೇ ಸಾರಿ ಆರ್ಭಟಿಸ್ರಿ ಅಂತ ಹೇಳಿದ್ದು. ದೇವ್ರ ಶಬ್ದ ಎಲ್ರು ಕೇಳಕ್ಕಾಗಲ್ಲ, ಕಿವಿಗಳ ರಕ್ತ ಬಂದ್ಬಿಡ್ತದೆ. ಯಾಕಂದ್ರೆ ಅವನ ಶಬ್ದ ಭಯಂಕರವಾದ ಶಬ್ದ, ಅದು ಮಹಿಮೆ ಉಳ್ಳ ಶಬ್ದ. ಅದು ಎಲ್ರು ಕೇಳಬಾರ್ದು, ಕೇಳೋರು ಮಾತ್ರನೇ ಕೇಳಬೇಕು. ಅದಕ್ಕೆ ದೇವ್ರನ್ನ ಪ್ಲಾನ್ ಮಾಡಿದ್ರು, ನೀವೆಲ್ಲರೂ ಆರ್ಭಟಿಸ್ರಿ. ಎಲ್ಲರೂ ಆರ್ಭಟಿಸುವಾಗ ಅದರ ಮಧ್ಯದಲ್ಲಿ ದೇವರು ಎರಿಕೋ ಕೋಟೆಗೆ ಬೀಳು ಅಷ್ಟೇ ಹೇಳಿದು. ಈ ಶಬ್ದ ಕೋಟೆ ಗೋಡೆ ಕೇಳಿಸ್ತು. ಈ ದೇವರ ಶಬ್ದ ಯಾರು ಕೇಳಿಸ್ತು? ಎರಿಕೋ ಕೋಟೆ ಕೇಳಿಸ್ತು. ಕೇಳಿಸಿದ ತಕ್ಷಣ ಎಲ್ಲ ವಾಕ್ಯ ಹೇಳ್ತದೆ ನೋಡ್ರಿ, ಇಸ್ರಾಯೇಲ್ ಜನರು ಏನು ಮಾಡಿಲ್ವಂತೆ, ತನ್ನಷ್ಟಕ್ಕೆ ತಾನೇ ಬಿದ್ದೈತೆ. ಅರ್ಥ ಏನು? ದೇವರು ಮಾತಾಡ್ಬಿಟ್ಟು ಕತೆ ಮಾತಾಡಿದ್ರೆ ಮಾತಾಡುತ್ತೆ. ಕಾಗೆ ನೀನು ಆ ಊಟ ಕೊಡಿದ್ರೆ ಊಟ ಕೊಡುತ್ತೆ. ಬಂಡೆ ನೀರು ಕೊಡಿದ್ರೆ ನೀರು ಕೊಡುತ್ತೆ. ಸಮುದ್ರ ದಾರಿ ಬಿಡೋದು ದಾರಿ ಬಿಡ್ತದೆ. ಬೀರು ಗಾಳಿಗಳೆಲ್ಲ ಸುಮ್ಮನೆ ಇರೋರು ಸುಮ್ಮನೆ ಆಗ್ತವೆ. ಸತ್ತವನೇ ಎದೊಳ್ತಾನೆ. ದೇವರ ಶಬ್ದದ ಮುಂದಗಡೆ ಎಲ್ಲ ಕಾರ್ಯಗಳು ನಡೀತವೆ. ಇಸ್ರಾಯೇಲ್ ಜನರ ಮಧ್ಯದಲ್ಲಿ, ಆರ್ಭಟದ ಮಧ್ಯದಲ್ಲಿ ಒಂದು ಶಬ್ದ ಭಯಂಕರವಾಗಿ, ಆ ಶಬ್ದ ದೇವರ ಶಬ್ದ. ಹಲ್ಲೆಲೂಯಾ. ಆ ದೇವರ ಶಬ್ದದ ಮುಂದಗಡೆ ಯಾವುದೆಲ್ಲ ನಿಲ್ಲಕ್ಕೆ ಸಾಧ್ಯ? ನೀವೇ ಹೇಳ್ರಿ. ಗಾಳಿ ಭಯಂಕರವಾಗಿ, ನೀರಿನ ಅಲೆಗಳು ಭಯಂಕರ ಬಂದು ಸ್ವಾಮಿ ಒಂದೇ ಗದರು ಸೈಲೆಂಟ್ ಆಗ್ಬಿಡ್ತು. ಅಂಜೂರದ ಮರ ಒಣಗಿ ಹೋಗಲಿ, ಅಲ್ಲಿ ಒಣಗೆ ಹೋಯ್ತು. ಹಲ್ಲೆಲೂಯಾ. ಅದೇ ತರ ದೇವರು ಸೇಮ್ ಇಲ್ಲಿ ಅವರೆಲ್ಲರೂ ಆರ್ಭಟಿಸುವಾಗ ದೇವರು ಮಾತಾಡಿದ್ರು. ಈ ಶಬ್ದ ಇಸ್ರಾಯೇಲ್ ಜನರಿಗೆ ಕೇಳಿಸಿಲ್ಲ, ಶತ್ರುಗೆ ಯಾರಿಗೂ ಕೇಳಿಸಿಲ್ಲ. ಈ ಶಬ್ದ ಕೇಳಿಸಿದೆ
ಎರಿಕೋ ಕೋಟೆಗೆ. ಕೇಳಿದ ತಕ್ಷಣ ಕೋಟೆ ತನ್ನಷ್ಟಕ್ಕೆ ತಾನೇ ಬಿದ್ದೋಯ್ತು. ಹೇಗೆ ತನ್ನಷ್ಟಕ್ಕೆ ತಾನೇ ಎರಿಕೋ ಕೋಟೆ ಬಿದ್ದೋಯ್ತೋ, ದೇವರು ಮಾಡಿರುವಂಥ ವಾಗ್ದಾನ ತನ್ನಷ್ಟಕ್ಕೆ ತಾನೇ ನೆರವೇರ್ತದ. ಹಲ್ಲೆಲೂಯ. ಇಸ್ರೇಲ್ ಜನರಿಗೆ ವಾಗ್ದಾನ ಮಾಡಿ ಕರ್ಕೊಂಡು ಬಂದಂಥ ದೇವರು ಅವರಿಗೆ ಅಲ್ಲಿ ಕಲಿಸಿಕೊಡ್ತಾರಂಥ ಪಾಠ ಏನಂತೇಳಿ, ಎರಿಕೋ ಕೋಟೆ ನಿಮ್ಮ ವಾಗ್ದಾನಕ್ಕೆ ತಡೆಯಾಗಿ ನಿಂತಲ್ಲ, ಆ ಎರಿಕೋ ಕೋಟೆ ಹೇಗೆ ತನ್ನಷ್ಟಕ್ಕೆ ತಾನೇ ಕೆಳಗಡೆ ಬಿದ್ದಿ ಉರುಳಿ ಹೋಯ್ತೋ, ಹಾಗೆ ನಾನು ನಿಮಗೆ ಮಾಡಿರುವಂಥ ವಾಗ್ದಾನ ತಕ್ಕ ಸಮಯದಲ್ಲಿ ತನ್ನಷ್ಟಕ್ಕೆ ತಾನೇ ನಿಮ್ಮಲ್ಲಿ ಅದು ನೆರವೇರುತ್ತೆ. ಹಲ್ಲೆಲೂಯ. ತನ್ನಷ್ಟಕ್ಕೆ ತಾನೇ ನೆರವೇರುತ್ತೆ. ತನ್ನಷ್ಟಕ್ಕೆ ತಾನೇ ನೆರವೇರ್ಬೇಕಾದ್ರೆ ತನ್ನಷ್ಟಕ್ಕೆ ತಾನೇ ಈ ತಡೆ ಗೋಡೆಗಳು ಉರುಳಬೇಕಾದ್ರೆ ಏನ್ ಮಾಡಬೇಕು? ನೀನು ಆರ್ಭಟಿಸ್ಬೇಕು. ಯಾಕಂದ್ರೆ ದೇವ್ರು ಎಲ್ಲಿರ್ತಾನೆ? ಆರ್ಭಟದಲ್ಲಿರ್ತಾರ. ನಿನ್ನ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿರುವಂತ ದೇವರು. ಹಲ್ಲೆಲೂಯ. ನೀನ್ ಬಾಯಿ ತೆಗೆದು ಸ್ತೋತ್ರ ಸ್ತುತಿ ಅಂತ ಹೇಳ್ತೀಯಲ್ಲ, ಅದರ ಮಧ್ಯದಲ್ಲಿರೋ ದೇವರು. ನೀನ್ ಮಾತಾಡುವಾಗ ನೀನು 100% ಮಾತಾಡಿದ್ರೆ ನನ್ನ ದೇವ್ರು ಒಂದೇ 1% ಮಾತಾಡ್ತಾನೆ. ಹಲ್ಲೆಲೂಯ. ಅದಕ್ಕೆ ಅವನು ಹೇಳಿದ್ದು, ನಿನ್ನ ಸ್ತುತಿ ಸ್ತೋತ್ರಗಳಲ್ಲಿ ನಾನು ಇರ್ತೀನಿ, ನೀನು ಆರ್ಭಟಿಸಿದ್ರೆ ನಾನು ಆರ್ಭಟಿಸ್ದಂಗೆ. ಅರ್ಥ ಆಗ್ತಾ ಇದೆಯಾ? ದೇವ್ರು ಹೇಳ್ತಾರೆ, ನಿನ್ನ ಸ್ತುತಿ ಸ್ತೋತ್ರಗಳಲ್ಲಿ ನಾನು ವಾಸ ಮಾಡುವಂತ. ನೀನ್ ದೇವ್ರೇ ಸ್ತೋತ್ರ ಅಂತ ಹೇಳುವಾಗ ಅದರ ಮಧ್ಯದಲ್ಲಿ ದೇವ್ರ ಶಬ್ದ ಬರ್ತದೆ. ನಮಗೆ ಕೇಳಿಸಲ್ಲ. ಅದು ಯಾರು ಕೇಳಿಸುತ್ತೆ? ಶತ್ರುಗಳಿಗೆ, ತಡೆಗಳಿಗೆ, ಗೋಡೆಗಳಿಗೆ, ಕೋಟೆಗಳು ಕೇಳಿಸ್ತವೆ. ಆವಾಗಲೇ ನಮ್ಗೆ ದಾರಿ ಬಿಡೋದು, ಆವಾಗಲೇ ರೋಗ ಸೌಖ್ಯ ಆಗೋದು. ನಾವು ಕಟ್ಲೆ ಕೊಟ್ಟಿದಷ್ಟು ಅಲ್ಲ, ಅದರ ಮಧ್ಯದಲ್ಲಿ ದೇವರು ಮಾತಾಡ್ತಾರೆ. ದೇವರ ಶಬ್ದ ರಿಲೀಸ್ ಆಗುತ್ತೆ, ದೇವರ ಶಬ್ದ ಹೊರಟು ಬರುತ್ತೆ. ಅಲ್ಲಿ ಗಡ್ಡೆಗಳು ಮಾಯ ಆಗುತ್ತೆ, ರೋಗಗಳು ಮಾಯ ಆಗುತ್ತೆ, ಕ್ಯಾನ್ಸರ್ ಮಾಯ ಆಗುತ್ತೆ, ಕೆಲಸ ಇಲ್ಲದವ್ರ ಕೆಲಸ ಬರುತ್ತೆ, ತಲೆಮಾರುಗಳು ಇಲ್ಲದವ್ರಿಗೆ ತಲೆಮಾರುಗಳು ಉಂಟಾಗ್ತವೆ. ಎಲ್ಲವೂ ದೇವರ ಮಾತಿನ ಮುಂದುಗಡೆ. ಹಲ್ಲೆಲೂಯ. ಕೆಲ ಜನರು ಹೇಳ್ತಾರೆ, ನಾನು ಆರಾಧನೆ ನಾಯಕನು, ನಾನು ಆಡಿದ್ರೂ ಆ ಶಬ್ದ ಹಾಗೆ ಬರೋದಂತ. ಇಲ್ಲ, ನೀನು ಆಡ್ಬಿಟ್ರೆ ಪ್ರಯೋಜನ ಇಲ್ಲ. ಆ ಹಾಡಿನಲ್ಲಿ ದೇವರ ಸ್ವರ ಸೇರುತ್ತೆ. ಅರ್ಥ ಆಗ್ತಾ ಇದೆಯಾ? ನಾನು ಪ್ರಾರ್ಥನೆ ಮಾಡಿದಷ್ಟು ಅದ್ಭುತ ಇಲ್ಲ. ನೀನು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯಲ್ಲಿ ದೇವ್ರ ಸ್ವರ ಸೇರುತ್ತೆ. ಆವಾಗಲೇ ಅದ್ಭುತಗಳು ನಡೆಯೋದು, ಆವಾಗಲೇ ಅತಿಶಯಗಳು ನಡೆಯೋದು, ಆವಾಗಲೇ ಆ ಆರಾಧನೆಯಲ್ಲಿ ದೇವರ ಮಹಿಮೆ ಕಾಣ್ಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಸಮಾಧಿಯ ಮುಂದಗಡೆ ದೊಡ್ಡ ಕಲ್ಲನ್ನು ಉರುಳಿಸಿದ ದೇವರು ನಿಮ್ಮ ಮುಂದೆಗಡೆ, ನಿಮ್ಮ ವಾಗ್ದಾನದ ಮುಂದೆಗಡೆ ಇರುವಂತ ಕಲ್ಲುಗಳನ್ನ, ತಡೆಯ ಕೋಟೆಗಳನ್ನ ಈ ರಾತ್ರಿ ವೇಳೆಯಲ್ಲಿ ಸ್ವರ್ಗದ ದೇವರು ಉರುಳಿಸಲಿ. ತನ್ನಷ್ಟಕ್ಕೆ ತಾನೇ ಯೇಸುವಿನ ನಾಮದಲ್ಲಿ ಬಿದ್ದು ಹೋಗಲಿ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ ಕರ್ತನ ಪಾದ ಪೀಠದಲ್ಲಿ. ಎಲ್ಲ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ನಾನು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಒಪ್ಪಿಸ್ಕೊಡ್ರಿ. ನಿಮ್ಮ ವಾಗ್ದಾನಕ್ಕೆ, ನಿಮ್ಮ ಬಿಡುಗಡೆಗೆ, ನಿಮ್ಮ ಸಮೃದ್ಧಿಗೆ, ನಿಮ್ಮ ಆಶೀರ್ವಾದಕ್ಕೆ, ನಿಮ್ಮ ಅನುಗ್ರಹಕ್ಕೆ ಲಿಮಿಟಲ್ಲಿ ಇರಬೇಕು. ಅದನ್ನು ದಾಟಿ ನೀವು ಬರಬಾರ್ದು, ಅದರಲ್ಲೇ ಇರಬೇಕು, ಅದನ್ನಲ್ಲೇ ಎಣಗಬೇಕಂತೇಳಿ ಶತ್ರು ಹಾಕಿರುವಂತ ತಡೆಯ ಗೋಡೆಯನ್ನ ಈ ರಾತ್ರಿ ವೇಳೆಯಲ್ಲಿ ಪರಿಶುದ್ಧಾತ್ಮನು ಉರುಳಿಸಲಿ. ತನ್ನಷ್ಟಕ್ಕೆ ತಾನೇ ಈ ರಾತ್ರಿ ವೇಳೆಯಲ್ಲಿ ಬಿದ್ದೋಗಲಿ. ಅಭಿಷಕ್ತನು, ಪ್ರವಾದಿಯೂ ಆದ ನಾನು, ದೇವ ಸೇವಕನು, ದೇವ ಮನುಷ್ಯನು ಆದ ನಾನು, ಮನುಷ್ಯರ ಮಧ್ಯೆ, ದೇವರ ಇಬ್ಬರ ಮಧ್ಯೆ ನಿಲ್ಲುವಂಥ ಸೇವಕ ಅದು ನಾನು. ದೈವೋಕ್ತಿಯನ್ನು ಕೊಂಡು ದೈವೋಕ್ತಿ ಒಟ್ಟಿಗೆ ನಾನು ಹೇಳ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ಇವರ ವಾಗ್ದಾನದ ಆಶೀರ್ವಾದಗಳ ಬಿಡುಗಡೆಯ ಮುಂದಗಡೆ ತಡೆಯಾಗಿರುವ ಏನೇ ಗೋಡೆಗಳಾಗಿರಲಿ, ಈ ರಾತ್ರಿ ವೇಳೆಯಲ್ಲಿ ಯೇಸುವಿನ ನಾಮದಲ್ಲಿ ಆ ಗೋಡೆಗಳೆಲ್ಲ ಉರುಳಿ ತನ್ನಷ್ಟಕ್ಕೆ ತಾನೇ ಕೆಳಗಡೆ ಬೀಳಲಿ. ಯೇಸುವಿನ ನಾಮದಲ್ಲಿ ತನ್ನಷ್ಟಕ್ಕೆ ತಾನೇ ಕೆಳಗಡೆ ಬೀಳಲಿ.
Oh, touch, 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 fire. Raba, 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 ra, ra, ra. ತನ್ನಷ್ಟಕ್ಕೆ ತಾನೇ ಶತ್ರುವಿನ ಕೋಟೆ ಗೋಡೆ ಉರುಳಲಿ. ಸರ್ವಶಕ್ತನ ದೇವರೇ, ಇಲ್ಲಿವರೆಗೂ ಮಾತಾಡಿ ನಡೆಸಿ ಇವರುಗಳನ್ನ ಮುಟ್ಟಿ ಇವರುಗಳ ಮುಂದಗಡೆ ಇರುವಂತ ಗೋಡೆಯನ್ನ ಉರುಳಿಸಿದಕ್ಕೆ ಸ್ತೋತ್ರ. ಬಿಡುಗಡೆ ಒಂದಿಗೆ ಹಿಂದಿರುಗಿ ಹೋಗಲಿ, ಸಮಾಧಾನ ಶಾಂತಿ ಒಂದಿಗೆ ಹಿಂದಿರುಗಿ ಹೋಗಲಿ. ದೊಡ್ಡ ದೊಡ್ಡ ಅದ್ಭುತಗಳನ್ನ ಅತಿಶಯಗಳನ್ನ ಮುಂಬರ ದಿನಗಳಲ್ಲಿ ಇವರುಗಳು ಕಾಣಲಿ. ಇವರು ಬೆಳೆದು ಹೊರಗೆ ಬರಲಿ. ಯೇಸುವಿನ ನಾಮದಲ್ಲಿ ಬೆಳೆದು ಹೊರಗೆ ಬರಲಿ. ಅನುಗ್ರಹಿಸಿದನೆ ಅನುಗ್ರಹಿಸಲ್ಪಡಲಿ. ಸಕಲ ಸ್ತುತಿ ಗಾನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ. ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನುನ್ನತೆಯು ನಾ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಮರಣ ತನಕ ಆವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಕರ್ತನಾದ ಯೇಸುವೇ, ಬೇಗ ಬನ್ನಿ ಸ್ವಾಮಿ. ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.